श्रीगुरुभ्यो नमः। हरि ओम। जयति हरिरचिन्त्यः सर्वदेवैकवन्द्यः परमगुरुरभीष्टामप्रियः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। अशेषवर्जाड्यमलापहन्त्री नवं नवं स्पष्टसुमप्रदायिनी ममेघजिह्वाग्रसुरङ्गनर्तकी भवप्रसन्ना वदने च मे श्रीः। व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सज्जन्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः। वाणिते करमण्यम्ब चरणो हृदि सर्वदा मद्वाक्यसरणिर्भूयात् श्रीमदाचार्यभावग। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा। अस्मद्गुरुसमारम्भां टीकाकृत्पादमध्यगाम् श्रीमदाचार्यपर्यन्तां वन्दे गुरुपरम्पराम्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम। आपादमौलिपर्यन्तं गुरूणामाकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः। वैकुण्ठरामोऽयं वपुरे स्वयमेव स्वपूजकं रघुप्रियाय योगीन्द्रं नौमि सद्ज्ञानसिद्धये। ಶ್ರೀಗುರುಭ್ಯೋ ನಮಃ. ಯಾದವಾರ್ಯರು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಅನುಸಂಧಾನಪೂರ್ವಕವಾಗಿ ರಚನೆ ಮಾಡಿರುವಂತಹ ಗದ್ಯ ಕೃತಿ ವ್ಯಾಸಗದ್ಯ. ನಾವು ಇತಿಹಾಸದಲ್ಲಿ ಒಬ್ಬೊಬ್ಬರನ್ನ ಯತಿಗಳನ್ನ ಅಥವಾ ಗೃಹಸ್ಥರನ್ನ ಸ್ಮರಣೆ ಮಾಡ್ತಿರುವಾಗ ಅವರು ಒಂದೊಂದು ಭಗವದ್ ರೂಪವನ್ನ ವಿಶೇಷವಾಗಿ ಪ್ರಸನ್ನೀಕರಿಸಿಕೊಂಡವರು ಅಂತ ಕೇಳ್ತಿರ್ತೇವೆ. ಉದಾಹರಣೆಗೆ ವರರಾಜ ಸ್ವಾಮಿಗಳನ್ನು ನಾವು ಸ್ಮರಣೆ ಮಾಡಿದಾಗ ಹಯಗ್ರೀವ ದೇವರ ಚಿಂತನೆ ಬರ್ತದೆ. ಅವರಿಗೆ ಹಯಗ್ರೀವ ದೇವರು ವಿಶೇಷವಾಗಿ ಅನುಗ್ರಹ ಮಾಡಿತ್ತು. ನಾವು ಪ್ರಹ್ಲಾದರಾಜರ ಚಿಂತನೆಯನ್ನು ತೆಗೆದುಕೊಂಡಾಗ ನರಸಿಂಹದೇವರು. ಹಾಗೆ ಯಾದವಾರರ ಚಿಂತನೆ ಯಾದವಾರರ ಸ್ಮರಣೆ ಬಂದಾಗೆಲ್ಲ ವೇದವ್ಯಾಸ ದೇವರ ಸ್ಮರಣೆ ಬರಬೇಕು. ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ ಅಂತ ತಿಳಿದುಕೊಂಡು ಪ್ರಾರ್ಥನೆ ಮಾಡಿದರೆ ವೇದವ್ಯಾಸ ದೇವರು ಕರಾವಲಂಬನ ನೀಡ್ತಾ ಇದ್ರು ಅಂತ ಹಿರಿಯರ ಬಾಯಿಂದ ಕೇಳ್ತೇವೆ. ಅವರು ಪ್ರತಿಮೆಗಳನ್ನು ಮಾಡಿದ್ರಂತೆ, ವೇದವ್ಯಾಸ ದೇವರ ಪ್ರತಿಮೆಗಳನ್ನು. ಆ ಪ್ರತಿಮೆಗಳನ್ನು ತಮ್ಮ ಶಿಷ್ಯ ಪರಂಪರೆಯಲ್ಲಿ ಕೊಟ್ಟಿದ್ದಾರೆ. ಇವತ್ತಿಗೂ ಆ ಶಿಷ್ಯ ಪರಂಪರೆಯಲ್ಲಿ ಬಂದಿರುವಂತಹ ಯಾದವಾರ್ಯರು ಕರಾರ್ಚಿತವಾದ ವ್ಯಾಸರು ಮಠದಲ್ಲಿ ಪೂಜೆಗೊಳ್ಳುವಂತಹದ್ದಾಗಿ ಅಷ್ಟು ವೇದವ್ಯಾಸ ದೇವರನ್ನ ಪ್ರಸನ್ನ ಮಾಡಿಕೊಂಡವರು. ಸುಮ್ಮನೆ ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ ಅಂತ ಕರೆದ್ರೆ ಪ್ರತಿಮೆಯಿಂದ ಕೈ ಹಾಕಿ ಕರಾವಲಂಬನ ಕೊಡಬೇಕು, ಕೈ ಹಿಡ್ಕೊಳ್ಬೇಕು ಅಂದ್ರೆ ಅದೇನು ಅವರಲ್ಲಿ ವಿಶ್ವಾಸ, ಅದೇನು ಶ್ರದ್ಧೆ ಭಕ್ತಿ ಇತ್ತು ಅಂತ ನೋಡ್ರಿ. ಅದರಿಂದ ಅವರ ಗುಣಚಿಂತನೆಗಳನ್ನ ತಮ್ಮದೇ ಆದ ಕ್ರಮದಲ್ಲಿ ಮಾಡ್ತಾ ಬರ್ತಿದ್ದಾರೆ. 100 ವಾಕ್ಯಗಳು. 100 ವಾಕ್ಯಗಳಲ್ಲಿ ನಿನ್ನೆ 1-2-3 ವಾಕ್ಯಗಳನ್ನು ಮಾತ್ರ ಕೇಳಿ ತಿಳಿದುಕೊಳ್ಳುವ ಪ್ರಯತ್ನ ಆಗಿತ್ತು. ಮುಂದಿನ ವಾಕ್ಯಗಳಿಗೆ ಹೊರಡೋಣ. ಮೊದಲನೇ ವಾಕ್ಯ ಶುದ್ಧಾನಂದೋರು ಸಂವಿದ್ಯುತಿ ಬಲ ಬಹುಲ ಔದಾರ್ಯ ವೀರ್ಯ ಸೌಂದರ್ಯ ಪ್ರಾಗಲ್ಭ ಸ್ವಾತಂತ್ರ್ಯಾದ್ಯನಂತ ಪೂರ್ಣ ಗುಣಾತ್ಮಕ ವಿಗ್ರಹಾಯ ನಮಃ. ತಾದೃಶಾನಂತ ರೂಪಾಯ ಸ್ಪಾರತಂತ್ರ್ಯಾದಿ ಅಶೇಷ ದೋಷ ದೂರಾಯ ಅನಂತ ಅನಂತ ರೂಪೇಶು ಸ್ವಗತ ಅನಂತ ಗುಣಕ್ರಿಯಾ ರೂಪಭೇದ ವಿವರ್ಜಿತಾಯ. ಈ ವಾಕ್ಯ ಬರಬೇಕಾಗಿದೆ ಇವತ್ತು. ಮೊದಲಿನ 3 ವಾಕ್ಯಗಳಲ್ಲಿ ಭಗವಂತನ ಶರೀರ ಎಂಥದ್ದು ಅಂದ್ರೆ ಗುಣಗಳೇ ವಿಗ್ರಹವಾಗಿ ಇರುವಂತಹದ್ದು ಅಂತ. ಎರಡನೇದ್ರಲ್ಲಿ
ಅಂತಹ ದೇಹ ಒಂದಿದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ಒಂದಿಲ್ಲ, ಅನಂತ ರೂಪಗಳಿರುವಂತಹದ್ದಾಗಿದೆ ಭಗವಂತನಿಗೆ ಅಂತ. ಯಾವುದು ಒಂದು ರೂಪವನ್ನ ಹೇಳ್ತೀವಿ, ಇದರಂತೆ ಇನ್ನೂ ಅನಂತ ರೂಪಗಳನ್ನು ಚಿಂತನೆ ಮಾಡ್ರಿ ಅಂತ ಹೇಳ್ತಾರೆ ಯಾದವಾರಿ. ಮೂಲತಃ ವೇದಗಳಲ್ಲಿ ಆಚಾರ್ಯ ಗ್ರಂಥಗಳಲ್ಲಿ ಬಂದಿರುವಂತಹ ಸಿದ್ಧಾಂತವನ್ನೇ ತಿಳಿಸಿಕೊಡುವಂತಹದ್ದು. ಇವತ್ತು ನಾವು ಇನ್ನು ಮುಂದಿನ ವಾಕ್ಯಗಳಲ್ಲಿ ಕೇಳುವಾಗ ಪ್ರತಿ ವಾಕ್ಯವೂ ಆಚಾರ್ಯರು ಒಂದು ಸಿದ್ಧಾಂತವನ್ನು ಹೇಳುವಂತಹ, ಪ್ರತಿಯೊಂದು ವಾಕ್ಯ ಒಂದು ಪ್ರಮೇಯವನ್ನು ಹೇಳುತ್ತದೆ. ಈ ದಾರ್ಶನಿಕ ಪ್ರಪಂಚದಲ್ಲಿ ಭೇದವಾದಿಗಳು ಅಭೇದವಾದಿಗಳು ಅಂತ ಇಬ್ಬರಿದ್ದಾರೆ. ಎಲ್ಲ ವಸ್ತುಗಳಿಗೂ ಭೇದ ಇದೆ ಅಂತ ಹೇಳುವಂಥವ್ರು ಕೆಲವರು, ಎಲ್ಲ ವಸ್ತುಗಳಿಗೂ ಅಭೇದ ಇದೆ ಅಂತ ಹೇಳುವರು ಕೆಲವರು. ಇವರಿಬ್ಬರ ಮಧ್ಯದಲ್ಲಿ ಆಚಾರ್ಯರು ತಮ್ಮದೇ ಆದ ಒಂದು ವಿಶೇಷ ಸಿದ್ಧಾಂತವನ್ನು ತಿಳಿದುಕೊಳ್ತಾ ಇದ್ದಾರೆ. ಎಲ್ಲವನ್ನ ಭೇದ ಅಂತ ಒಪ್ಪಿಕೊಂಡ್ರೂ ಸಮಸ್ಯೆಯೇ, ಎಲ್ಲವೂ ಅಭಿನ್ನ ಅಂತ ಒಪ್ಪಿಕೊಂಡ್ರೂ ಸಮಸ್ಯೆ ಇದೆ. ಅದಕ್ಕೆ ಆಯಾ ವಸ್ತುಗಳನ್ನು ನೋಡಿಕೊಂಡು ಅಲ್ಲಲ್ಲಿ ಪದಾರ್ಥಗಳನ್ನು ಹಾಗೆ ಒಪ್ಪಿಕೊಳ್ಳಬೇಕು. ಈಗ ನಮ್ಮಲ್ಲಿ ನಿಮ್ಮಲ್ಲಿ ಭೇದ ಇದೆ ಅಂತ ಒಪ್ಪಲೇಬೇಕು. ಯಾಕೆ? ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಮುಂದೆ ಜಗತ್ತಿಗೂ ಭಗವಂತನಿಗೂ ಭೇದ ಇದೆ ಅಂತ ಅನ್ನುವುದನ್ನು ಹೇಳುವರಿದ್ದಾರೆ. ಇದು ಆಚಾರ್ಯ ಸಿದ್ಧಾಂತ. ಕೆಲವರು ಎಲ್ಲವೂ ಅಭಿನ್ನ, ಯಾವುದಕ್ಕೂ ಭೇದ ಹೇಳುವ ಅವಶ್ಯಕತೆ ಇಲ್ಲ ಅಂತ. ಭೇದವನ್ನ ಹೇಳಿಯೂ ಅಭೇದವನ್ನ ಹೇಳಲಿಕ್ಕೆ ಬರ್ತಿಲ್ಲ, ಕೆಲವರಿಗೆ ಸಮಸ್ಯೆಯಾಗಿದೆ. ಶ್ರೀಮದಾಚಾರ್ಯ ಅಂತಾರೆ ಅಭೇದವನ್ನೂ ಹೇಳಲಿಕ್ಕೆ ಬರ್ತದೆ, ಭೇದವನ್ನು ಹೇಳಲಿಕ್ಕೆ ಬರ್ತದೆ ಅಂತ. ಹೇಗೆ, ಎಲ್ಲಿ ಬರಬೇಕು, ಎಲ್ಲಿ ತಿಳಿಸಬೇಕು ಅನ್ನೋ ವಾಕ್ಯವನ್ನ ನೋಡ್ತಾ ಹೊರಟ್ರೆ, ಈ 4ನೇ ವಾಕ್ಯದಲ್ಲಿ ಅನಂತ ಅನಂತ ರೂಪೇಶು ಸ್ವಗತ ಅನಂತ ಗುಣಕ್ರಿಯಾರೂಪ ಭೇದ ವಿವರ್ಜಿತಾಯ. ದೇವರಲ್ಲಿ ಈಗೇನು ನಾವು ಅನಂತ ರೂಪಗಳಿವೆ ಅಂತ ಹಿಂದಿನ ವಾಕ್ಯದಲ್ಲಿ ಕೇಳಿದ್ದೇವೆ, ಆ ಅನಂತ ರೂಪಗಳಲ್ಲಿಯೂ ಭಗವಂತನಿಗೆ ಅನಂತ ಗುಣಗಳು ಅನಂತ ಕ್ರಿಯೆಗಳು ಇರುವಂತಹದ್ದು. ಜೊತೆಗೆ ಇನ್ನುಳಿದ ಅನಂತ ರೂಪಗಳೇನಿವೆ ಅವುಗಳಿಗೂ ಈ ರೂಪಕ್ಕೂ ಯಾವುದೇ ಒಂದು ರೂಪವನ್ನು ತೆಗೆದುಕೊಳ್ಳ್ರಿ. ಉದಾಹರಣೆಗೆ ವೇದವ್ಯಾಸ ರೂಪವನ್ನು ತೆಗೆದುಕೊಂಡಾಗ ಈ ವೇದವ್ಯಾಸ ರೂಪಕ್ಕೂ ಕೃಷ್ಣ, ಪರಶುರಾಮ, ರಾಮ, ನರಸಿಂಹ, ಮತ್ಸ್ಯ ಇವು ಯಾವುದಕ್ಕೂ ಕೂಡ ಭೇದವಿಲ್ಲ. ಯಾವುದನ್ನು ನೀವು ಭಿನ್ನ ಅಂತ ತಿಳಿಯತಕ್ಕದ್ದಲ್ಲ. ಯಾಕೆ ಅಂದ್ರೆ ಶಾಸ್ತ್ರಗಳಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತದೆ, ದೇವರ ರೂಪಗಳಲ್ಲಿ ಭೇದವಿದೆ ಎಂದು ತಿಳಿಯಬಾರದು ಅಷ್ಟೇ ಅಲ್ಲ, ಹಾಗೆ ತಿಳಿದರೆ ಅದು ದೇವರಲ್ಲಿ ಮಾಡುವ ದ್ವೇಷವೆಂದು ಎಣಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಶಾಸ್ತ್ರ ಬುದ್ಧಿವಂತರು, ನಮ್ಗಿಂತ ಬುದ್ಧಿವಂತರು, ಇಷ್ಟು ಮಾತ್ರ ಗ್ಯಾರಂಟಿ. ಯಾಕೆ ಅಂದ್ರೆ ಅದಕ್ಕೆ ತನಗೇನು ಹೇಳಬೇಕಾಗಿದೆಯಲ್ಲ ಅದನ್ನು ಹೇಳಿಸೇ ಮಾಡಿಸೇ ತಿರುತ್ತದೆ. ನೋಡ್ರಿ, ಈ ದೇವರ ರೂಪಕ್ಕೆ ನೀವು ಭೇದ ತಿಳಿಬೇಡ್ರಿ ಇಷ್ಟೇ ಹೇಳಿಬಿಟ್ಟಿದ್ರೆ ನಾವೇನಷ್ಟು ಬಹಳ ಲಕ್ಷ್ಯ ಕೊಟ್ಟು ತಗೋತಿರ್ಲಿಲ್ಲ ಅದನ್ನು. ಅದಕ್ಕೆ ಏನ್ ಮಾಡ್ತದನು, ಒಂದೊಮ್ಮೆ ನೀವು ಭಗವದ್ ರೂಪಗಳಲ್ಲಿ ಭೇದವನ್ನು ಎಣಿಸಿದ್ರೆ ಇದು ಭಗವಂತನಲ್ಲಿ ಮಾಡುವ ದ್ವೇಷ ಅಂತ ತಿಳಿದುಕೊಳ್ಳ್ರಿ ಅಂತ ಹೇಳ್ಬಿಡುತ್ತೆ. ಜೀವಾಭೇದೋ ನಿರ್ಗುಣತ್ವ ಅಪೂರ್ಣ ಗುಣತಾ ತಥಾ ಸಾಮ್ಯಾಧಿಕ್ಯೆ ತದನ್ಯೇಷಾಂ ಭೇದ ತದ್ಗತ ಏವಚ. ಇವೆಲ್ಲ ಏನಿದೆ ದ್ವೇಷ ಏತೆ ಕಿಲಾಮತಾಹ, ಇವೆಲ್ಲವೂ ದ್ವೇಷಗಳು ಅಂತ ಪರಿಗಣಿಸಲಾಗ್ತಕ್ಕಂಥ. ಹಾಗಾದ್ರೆ ರಾಮ ಬೇರೆ ನರಸಿಂಹ ಬೇರೆ ಅಂತ ಅಂದರೆ ಅಥವಾ ಮನಸ್ಸಿನಲ್ಲಿ ಚಿಂತಿಸಿದರೂ ನಮ್ಮ ತಲೆ ಒಳಗೆ ಬಂದರೂ ಸಹಿತ ಏನು ಅಂತಂದ್ರೆ ದೇವರಲ್ಲಿ ನಾವು ದ್ವೇಷ ಮಾಡಿದಂತೆ ಮಾಡಬಾರದು. ಎಷ್ಟೋ ಸಂದರ್ಭದಲ್ಲಿ ಹಿಂಗಾಗ್ತಿರ್ತದೆ. ರಾಮಾವತಾರ ಕೃಷ್ಣಾವತಾರದ ಕಥೆ ಕೇಳೋ ಕಾಲಕ್ಕೆ ರಾಮನ್ ನೋಡಿದ್ರೆ ಅಯ್ಯೋ ಅನಿಸ್ತಿರ್ತದೆ. ಅಯ್ಯೋ ಪಾಪ ಏನ್ರಿ ರಾಮ ಎಲ್ಲರ ನೋಡಿದ್ರೆ ಖರೇನ ನಮ್ ಕರುಣೆಗೆ ಪಾತ್ರ ಆಗಿರ್ತಾನ ಅವ್ನು ರಾಮ. ಯಾಕಂದ್ರೆ ಅಪ್ಪನ ಮಾತು ಕೇಳೋದೇನು, ಕಾಡಿಗೆ ಹೋಗೋದೇನು, ಹೆಂಡತಿನ ಕಳ್ಕೊಳ್ಳೋದೇನು, ಎಲ್ಲರ ಛೇ 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 ಅಂತ. ಇವಾಗ ಕೃಷ್ಣ ನೋಡ್ರಿ ಯಾರನ್ನೂ ಕಳ್ಕೊಳ್ಳೋ ಪ್ರಸಂಗ ಇಲ್ಲೇ ಇಲ್ಲ, ಇದ್ದವ್ರೊಟ್ಟರು ಮಾಡ್ಕೊಂಡು ಹೋಗ್ಬಿಟ್ಟಾವಲ್ಲ ಜ್ಞಾನ, ಏನ್ ಸಮಸ್ಯೆ ಇಲ್ಲ ಅವನಿಗೆ. ಹಾಗಾಗಿ ಕೃಷ್ಣ ರೂಪವನ್ನು ನೋಡಿದಾಗ ನಮಗೆ ಬರುವಂತಹ ಪ್ರೇಮ ಆನಂದ ಅದು ರಾಮ ರೂಪದಲ್ಲಿ ನಮಗೆ ನೋಡುವಾಗ ಏನೋ ಎಂತೋ ಅಂತ ಅನಿಸ್ತಿರ್ತಾರೆ. ಹಂಗೆ ಮಾಡಬೇಡ್ರಿ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಅದರಿಂದ ಭಗವಂತನ ಅನಂತ ಅನಂತ ರೂಪಗಳಲ್ಲಿ ಸ್ವಗತವಾದ, ಸ್ವಗತ ಅಂದ್ರೆ ತನ್ನಲ್ಲಿ ಇರುವಂತಹ ಅನಂತ ಗುಣಗಳು ಜೊತೆಗೆ ಅನಂತ ಕ್ರಿಯೆಗಳು, ಆಮೇಲೆ ಅನಂತ ರೂಪಗಳು, ಇವುಗಳಲ್ಲಿ ಭೇದವಿಲ್ಲ. ಯಾವ ಕಾರಣಕ್ಕೂ ಕೂಡ ನೀವೇನ್ ಮಾಡಬಾರದು ಅಂದ್ರೆ ಭೇದವನ್ನ ತಿಳಿಯಬಾರದು ಅಂತ ಹೇಳ್ತಾ ಇದ್ದಾರೆ. ಇದರ ಮೇಲೆ ಭೇದ ತಿಳಿಯಬಾರದು ಅಂತ ಅನ್ನೋದು ಭೇದವನ್ನ ತಿಳಿಯಬಾರದು ಅಂತ ಹೇಳ್ತಾ ಇದ್ದಾರೆ.
ಈಗ ಭಗವಂತನಲ್ಲಿರುವಂತಹ ಗುಣಗಳಿಗೂ ಭಗವಂತನಿಗೂ ಭೇದ ಇದೆ ಅಂತ ತಿಳಿದುಕೊಳ್ಳೋಣ. ಏನು ಸಮಸ್ಯೆ ಆಗ್ತದೆ? ಈಗ ಅನೇಕ ಪದಾರ್ಥಗಳಲ್ಲಿ ಆಯಾ ವಸ್ತುಗಳಲ್ಲಿರುವಂತಹ ಗುಣಕ್ಕೂ ಅವರಿಗೂ ಭೇದ ಇದ್ದದ್ದು ಕಂಡಿದೆ. ಒಂದು ದೃಷ್ಟಾಂತವನ್ನು ತೆಗೆದುಕೊಳ್ಳುವುದಾದರೆ, ಹಣ್ಣಿರ್ತದೆ, ಮಾವಿನ ಹಣ್ಣು ತಗೊಳ್ಳೋಣಂಥದ್ದು, ಆ ಲಘುನೇ ಅರ್ಥ ಆಗ್ತದೆ. ಆ ಮಾವಿನ ಹಣ್ಣಿನಲ್ಲಿರುವಂತಹ ಬಣ್ಣ ಹಾಗೂ ಹಣ್ಣಿಗೆ ಭೇದ ಇದೆ. ಯಾಕೆ ಇದೆ ಅಂತ ಕೇಳಿದ್ರೆ ಅದು ಹೋಗಿಬಿಡ್ತದೆ. ಎಲ್ಲಿ ಹೋಗ್ತದೆ? ನೀವು ಕಾಯಿ ಇದ್ದಾಗ ಯಾವ ಬಣ್ಣ ಇತ್ತಪ್ಪ? ಅದು ಹಸಿರು ಬಣ್ಣ. ಹಣ್ಣಾದ್ಮೇಲೆ ಯಾವುದಾಯಿತು? ಕೆಂಪಾಗಿ ಅದು ಕರಿನಾಗಿದೆ ಒಮ್ಮೆ. ಯಾಕಂದ್ರೆ ಈಗ ಕೊಳ್ತಾ ಹೋಗ್ತಾವ, ಹಣ್ಣು ಯಾವುದು ಆಗುದೇ ಇಲ್ಲ. ಈಗ ಮತ್ತೆ ಹೆಂಗೆ ಹೇಳ್ತಿದ್ವಿ ನಾವು? ಮೊದ್ಲಿಗೆ ಹೇಳ್ತಿದ್ವಿ ಅಂದ್ರೆ ಹಸರಾಗಿ ಕೆಂಪಾಗಿ ಆಮೇಲೆ ಕರಿಯಾಗಿ ಅಂತ. ಈಗಲೇ ಹಸರಾಗಿ ಕರಿಯಾಗಿ ಬರುತ್ತೆ. ಯಾಕೆ? ಎಲ್ಲ ಕೆಮಿಕಲ್ಸ್ ಹಾಕಿ ರಸಾಯನಗಳಲ್ಲಿ ಅದ್ದಿ ಇಟ್ಟರೆ ಹಣ್ಣುಗಳನ್ನ ಅದು ಕೆಂಪೆ ಹಾಕಬೇಕು, ಅದರಲ್ಲಿ ಆಗೋದೇ ಇಲ್ಲ. ಅಂದ ಮೇಲೆ ಆ ಬಣ್ಣಗಳೇನಿದೆಯಲ್ಲ, ಈ ಬಣ್ಣಗಳಲ್ಲಿ ವ್ಯತ್ಯಾಸ ಆಗ್ತದೆ. ಯಾಕಾಯಿತು ಅಂದ್ರೆ ಭೇದ ಇದ್ದದರಿಂದ ಹೋಯಿತು. ಈ ಎರಡು ವಸ್ತುಗಳಲ್ಲಿ ಭೇದ ಇದ್ದದ್ರಿಂದ ಇದು ಹೋಯ್ತು, ಇದು ಹೋಯಿತು. ಈಗ ಇನ್ನೊಂದು ನೋಡ್ರಿ, ಮಜಾ ಏನದಂತಂದ್ರೆ, ಈ ಹತ್ತಿ ಇದೆ, ಹತ್ತಿಯಲ್ಲಿರುವಂತಹ ಬಿಳಿ ಬಣ್ಣ ಇದೆಯಲ್ಲ, ಅದು ಹೋಗೋದಿಲ್ಲ. ನೀವು ಏನು ಮಾಡಿದ್ರು ಹತ್ತಿಯಲ್ಲಿರುವಂತಹ ಬಿಳಿ ಬಣ್ಣ ಹೋಗುವುದಿಲ್ಲ, ಅದಕ್ಕೆ ಅಭೇದ. ರತ್ನ ಇದೆ, ರತ್ನದಲ್ಲಿರುವಂತಹ ಪ್ರಕಾಶ ಹಾಗೂ ರತ್ನ ಇವೆರಡೂ ಅಭೇದನೆ. ಯಾಕಂದ್ರೆ ಹೋಗುವುದಿಲ್ಲ ಎಂದು ಕೂಡ. ಹಣ್ಣಿನಲ್ಲಿರುವಂತಹದ್ದು ಹೋಗ್ತದೆ, ರತ್ನ ಹತ್ತಿಗಳಲ್ಲಿರುವಂತಹ ಗುಣಗಳು ಹೋಗುವುದಿಲ್ಲ. ಗುಣ ಅಂದ್ರೆ ಯಾವುದು? ರೂಪ, ರಸ, ಗಂಧ, ಇವುಗಳೆಲ್ಲ ಗುಣಗಳು ಅಂತ ಕರೀತಾರೆ. ಇದು ಹೋಗ್ತದೆ, ಅದು ಹೋಗೋದಿಲ್ಲ. ಈಗ ದೇವರಲ್ಲಿರುವಂತಹ ಗುಣಗಳು ಹಾಗೂ ದೇವರಿಗೂ ಭೇದ ಇದೆಯೋ ಅಭೇದ ಇದೆಯೋ? ಭೇದ ಇಲ್ಲ ಅಂತ ತಿಳ್ಕೊಳ್ರಿ ಅಂತಾರೆ. ಯಾಕೆ ಭೇದ ಇಲ್ಲ ಅಂತ ತಿಳ್ಕೊಳ್ಳೋದು? ಭೇದ ಇದೆ ಅಂತ ತಿಳ್ಕೊತೀವಿ ಅಂತ ಇಟ್ಕೊಳ್ರಿ. ಯಾಕೆ ಈ ಮಾತಿದೆ ಅಂದ್ರೆ, ವಿಶೇಷವಾಗಿ ನಮಗೂ ತಾರ್ಕಿಕರಿಗೂ ವಾದ ಇದೆ. ನಮಗೂ ತಾರ್ಕಿಕರಿಗೂ ವಾದ ಏನು ಅಂತಂದ್ರೆ, ದೇವರಲ್ಲಿರುವಂತಹ ಗುಣಗಳಿಗೂ ದೇವರಿಗೂ ಭೇದವೇ ಇದೆ ಅಂತ ಹೇಳ್ತಾರೋ. ದೇವರಿಗೂ ದೇವರಲ್ಲಿರುವಂತಹ ಗುಣಗಳಿಗೂ ಭೇದವನ್ನ ಒಪ್ಪಿ ಆಮೇಲೆ ಒಂದು ಸಂಬಂಧವನ್ನು ತೆಗೆದುಕೊಂಡು ಬರ್ತಾರೆ. ಏನು ಅಂತ ಕೇಳಿದ್ರೆ, ಸಮವಾಯ ಅಂತ ಒಂದು ಸಂಬಂಧ ತಗೊಂಡ್ಬರ್ತಾರೆ. ಆ ಸಮವಾಯ ಎಂಬ ಸಂಬಂಧದಿಂದ ಮಾತ್ರ ಕೂಡಿಕೊಂಡಿದೆ ಅಂತೆ. ಉಳಿದ ಅವೆರಡೂ ಭಿನ್ನವೇ, ಆದ್ರೆ ಒಂದು ಸಂಬಂಧದಿಂದ ಕೂಡಿಕೊಂಡಿದೆ ಅಂತ ಹೀಗೆ ಹೇಳುವ ಅವಶ್ಯಕತೆ ಇಲ್ಲ ಅಂತ ಶ್ರೀಮದಾಚಾರ್ಯರು ಮುಂದಿನ ವಾಕ್ಯದಲ್ಲಿ, ಅಂದ್ರೆ ಆಚಾರ್ಯ ಹೇಳಿದ್ದನ್ನ ಯಾದವಾರರು ಮುಂದಿನ ವಾಕ್ಯದಲ್ಲಿ ತಿಳಿಸವರಿದ್ದಾರೆ. ಸರಿ, ಹಾಗಾದ್ರೆ ಏನ್ ತಿಳಿಬಾರದು? ಭೇದವನ್ನ ತಿಳಿಯಬಾರದು. ಭೇದವನ್ನ ತಿಳಿದ್ರೆ ಏನಾಗ್ತದೆ ಅಂದ್ರೆ, ಒಂದು ದ್ವೇಷ ಅಂತ ಹೇಳಿದ್ದೇವೆ. ಭಗವಂತನ ರೂಪಕ್ಕೂ ಮತ್ತೊಂದು ಭಗವಂತನ ರೂಪಕ್ಕೂ ಭೇದ ತಿಳಿಯಬಾರದು, ತಿಳಿದ್ರೆ ದ್ವೇಷ. ಭಗವಂತನ ರೂಪಕ್ಕೂ ಭಗವಂತನ ಕ್ರಿಯೆಗೂ ಭೇದ ತಿಳಿಬಾರದು, ತಿಳಿದರೂ ದ್ವೇಷ. ಭಗವಂತನಿಗೂ ಭಗವಂತನ ಗುಣಕ್ಕೂ ಭೇದವನ್ನು ತಿಳಿಯಬಾರದು, ತಿಳಿದ್ರೆ ದ್ವೇಷ ಅಂತ ಒಂದು ಹೇಳಿದ್ದೀವಿ. ಈಗ ಇನ್ನೊಂದು ವಿಶೇಷ ಏನು? ಈಗ ಲೋಕದಲ್ಲಿ ನಮ್ಮನ್ನೆಲ್ಲ ಅಕಸ್ಮಾತ್ ಹೀಗೆ ಇಟ್ಕೊಳ್ರಿ, ಭಾರಿ ಶ್ರೀಮಂತರಿದ್ದೇವೆ ಅಂತ ಇಟ್ಕೊಳ್ರಿ. ಭಾರಿ ಶ್ರೀಮಂತರಿದ್ದೇವೆ ಅಂತ ಆಗಿಬಿಟ್ಟಾಗ ಜನ ನಮ್ಮ ಹತ್ರ ಭಾರಿ ಪ್ರೇಮದಿಂದ ವ್ಯವಹಾರ ಮಾಡ್ತಿರ್ತಾರೋ ಇಲ್ಲೋ? ಯಾಕೆ ವ್ಯವಹಾರ ಮಾಡ್ತಿರ್ತಾರೆ ಅಂದ್ರೆ, ಅವರು ನಮ್ಮನ್ನು ಪ್ರೀತಿಸಬೇಕು ಅಂತ ಇಟ್ಕೊಂಡ್ರೆ ಅಗಿಲವರು ನಮ್ಮಲ್ಲಿರುವಂತಹ ಹಣವನ್ನ ನೋಡಿ ಪ್ರೀತಿಸ್ತಾ ಇರ್ತಾರೆ. ಹಣವನ್ನು ನೋಡಿ ಪ್ರೀತಿಸ್ತಿರ್ತಾರೆ. ಒಂದೊಮ್ಮೆ ನಮ್ಮಲ್ಲಿರುವಂತಹ ಹಣ ಹೋಯಿತು ಅಂತ ಇಟ್ಕೊಳ್ರಿ, ಅವರ ಪ್ರೀತಿ ಏನಾಗ್ತದೆ? ಸರಳವಾಗಿ ಹೋಗ್ತದೆ. ಯಾಕಂದ್ರೆ ಅವರ ಪ್ರೀತಿ ಇದ್ದದ್ದೇ ಹಣಕ್ಕೋಸ್ಕರ, ನಮ್ಮ ಮೇಲೆ ಇದ್ದಿದ್ದೇ ಇಲ್ಲ, ಹೋಗಿಬಿಡ್ತು. ಹಾಗಾದ್ರೆ ಅವನಲ್ಲಿ ಇರುವ ಹಣ, ಅವನಿಗೂ ಹಣಕ್ಕೂ ಭೇದ ಇದ್ದದರಿಂದ ಹಣ ಹೊರಟು ಹೋದಾಗ ಅವನಲ್ಲಿ ಮಾಡುವಂತಹ ಪ್ರೇಮವು ಏನಾಯಿತು ಅಂದ್ರೆ ಹೊರಟು ಹೋಯಿತು. ಈಗ ಇದೇ ನಿಯಮವನ್ನ ದೇವರಲ್ಲಿ ಅಪ್ಲೈ ಮಾಡಿಕೊಳ್ಳ್ರಿ. ದೇವರಲ್ಲಿರುವ ಗುಣಕ್ಕೂ ದೇವರಿಗೂ ಭೇದವನ್ನ ಒಪ್ಪಿಕೊಂಡರೆ, ಇನ್ ಕೇಸ್ ಭಿನ್ನ ಆಯಿತು ಅಂತ ಹೋಗ್ತದೆ ಅಂತ ಅರ್ಥ. ಒಂದೊಮ್ಮೆ ದೇವರಲ್ಲಿ ಗುಣಗಳು ಹೊರಟು ಹೋಗಿಬಿಟ್ರೆ ದೇವರೇನಾಗ್ತಾನೆ? ಗುಣನಾಗ್ತಾನೆ. ಮೊದಲನೆಯದ್ದು, ನಮಗೆ ಪ್ರೀತಿಗೆ ಬೇಕಾಗಿರುವಂತಹ ಗುಣಗಳೇ ಇಲ್ಲ ಅಂತಾದಾಗ ದೇವರಲ್ಲಿ ನಾವು ಭಕ್ತಿಯನ್ನ ಮಾಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾದ್ರೆ ದೇವರಲ್ಲಿ ನಾವು ಭಕ್ತಿಯನ್ನ ಮಾಡಬೇಕಾದ್ರೆ ಗುಣಗಳು ಅವನ ಸ್ವರೂಪವೇ ಆಗಿರಬೇಕೇ ಹೊರತಾಗಿ ಅವನಿಂದ ಭಿನ್ನ ಆಗಿರಬಾರದು. ಅವನಿಂದ ಭಿನ್ನವಾಗಿ ಬಿಟ್ಟರೆ ಹೇಗೆ ಹಣ್ಣಿನಲ್ಲಿ ರಸ ರೂಪಗಳೆಲ್ಲ ಹೊರಟು ಹೋಗ್ತದೋ ಹಾಗೆ ಅವನಿಂದ ಹೊರಟು ಹೋಯಿತು ಅಂತಾದ್ರೆ ನಾವು ಯಾರು ಅವನಲ್ಲಿ ಪ್ರೇಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ ಗುಣಪೂರ್ಣ ಅಂತಾಗುವುದಿಲ್ಲ.
ನಿರ್ಗುಣ ಅಂತಾಗಿ ಕೂಡಬೇಕಾಗ್ತದೆ. ಆದ್ದರಿಂದ ಶ್ರೀಮದಾಚಾರ್ಯರು ಭಕ್ತಿ ಸಿದ್ಧಾಂತ ಕೂಡಬೇಕೆ ಶ್ರೀಮದಾಚಾರ್ಯರು. ಹಾಗಾದ್ರೆ ಭಗವಂತನಿಗೂ ಗುಣಗಳಿಗೂ ಭೇದ ಇದೆ ಎಂದು ತಿಳಿಯಬಾರದು. ಏನ್ ತಿಳಿಯಬೇಕು? ಅಭೇದವನ್ನೇ ತಿಳಿಯಬೇಕು. ನೋಡ್ರಿ, ಎಲ್ಲೋ ಸುಮ್ಮನೆ ನಾವು ಭಕ್ತಿ ಭಕ್ತಿ ಅನ್ನೋ ಶಬ್ದ ಇರ್ತದಲ್ಲ, ದೇವ್ರ ಮುಂದೆ ಕಣ್ಣು ಮುಚ್ಚಿಕೊಳ್ಳೋದು, ಗಲ್ಲ ಪಡ್ಕೊಳ್ಳೋದು, ನಮಸ್ಕಾರ ಹಾಕೋದು, ಇದನ್ನು ಭಕ್ತಿ ತಿಳ್ಕೊಂಡಿದ್ದೇವೆ. ಅಲ್ಲವೇ ಅಲ್ಲ. ಭಕ್ತಿ ಸಿದ್ಧಾಂತದಲ್ಲಿ ಮುಖ್ಯ ತಿಳಿಯಬೇಕಾದದ್ದು ದೇವರಿಗೂ ದೇವರ ಗುಣಕ್ಕೂ, ದೇವರಿಗೂ ದೇವರ ಕ್ರಿಯೆಗೂ, ದೇವರಿಗೂ ದೇವರ ರೂಪಗಳಿಗೂ ಭೇದ ಇಲ್ಲ ಅಂತ ಚಿಂತನೆ ಮಾಡಿದಾಗ ಮಾತ್ರ ಭಕ್ತಿ ಹುಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಇದ್ರೆ ಆಗೋದಿಲ್ಲ. ಈ ವಾಕ್ಯ ಅನಂತ ಅನಂತ ರೂಪೇಶು ಸ್ವಗತ ಅನಂತ ಗುಣಕ್ರಿಯಾ ರೂಪ ಭೇದ ವಿವರ್ಜಿತಾಯ. ಸರಿ, ಸಂತೋಷ. ಭೇದ ಇಲ್ಲ ಅಂತ ಹೇಳಿದೆ. ಹಾಗಾದ್ರೆ ಭೇದ ಇಲ್ಲ ಅಂತ ಅನ್ನೋದಾದ್ರೆ ಒಂದು ಸಮಸ್ಯೆ ಬರ್ತದೆ. ಇವಾಗ ಏನ್ ಬರ್ತದೆ? ಮತ್ತೆ ನೀವು ವ್ಯವಹಾರ ಮಾಡುವ ಕಾಲದಲ್ಲಿ ಎಲ್ಲ ಶಬ್ದಗಳನ್ನು ಹೆಂಗೆ ಬಳಸ್ತಿರ್ತೀರಿ ಅಂದ್ರೆ ಭೇದ ಇದೆ ಅನ್ನುವಂತೆ ವ್ಯವಹಾರ ಮಾಡ್ತಿರ್ತೀರಿ. ಹೆಂಗ್ ಭೇದ ಇದೆ ಅಂತ ವ್ಯವಹಾರ ಮಾಡ್ತಿರ್ತೀರಿ? ಉದಾಹರಣೆಗೆ ಹಿಂಗೆ ತಿಳ್ಕೊಳ್ಳೋಣ ಅಂತ. ಏನು ಅಂದ್ರೆ, ನನ್ನ ಮಗ ಅಂತ ನಾನು ಹೇಳಿದೆ. ನನ್ನ ಮಗ ಅಂತ ಹೇಳಿದಾಗ ಏನಾಯ್ತು? ನನಗೂ ಮಗನಿಗೂ ಭೇದವಿದ್ದದ್ರಿಂದ ಈ ತರಹದ ಪ್ರಯೋಗ ಮಾಡ್ಲಿಕ್ಕೆ ಬರ್ತದೆ. ನನ್ನ ಮಗ, ನನ್ನ ಮನೆ, ನನ್ನ ಹೆಂಡತಿ, ಯಾವಾಗ ಈ ಎಲ್ಲ ಕಡೆಗೂ ಕೂಡ ಏನಿದೆ ಭೇದ ಇದೆ ಎನ್ನುವಾಗ ವ್ಯವಹಾರವನ್ನ ಮಾಡಲಿಕ್ಕೆ ಬರುವುದು. ಹಾಗಾದ್ರೆ ಇದೇ ತರಹದ ಪ್ರಯೋಗವನ್ನ ಎಲ್ಲಿ ಮಾಡ್ತೀವಿ? ದೇವರ ಪಾದ, ದೇವರ ಕೈ, ದೇವರ ಗುಣ, ಇದೆಲ್ಲ ಕಡೆಗೂ ಏನ್ ಬುದ್ಧಿ ಬರ್ತದೆ ನಮಗೆ? ಈ ವಾಕ್ಯವನ್ನ ಕೇಳಿದಾಗ ಭೇದ ಇದೆ ಏನು ಎನ್ನುವಂತೆ ಬುದ್ಧಿ ಬರ್ತದೆ. ಸರಳ, ನನ್ನ ಮಗ ಅಂತ ಹೇಳಿದಂತೆ ದೇವರ ಪಾದ, ದೇವರಿಗೂ ಪಾದಕ್ಕೂ ಭೇದ ಇದೆಯೋ ಅಭೇದ ಇದೆಯೋ? ನೀವು ಹೇಳಿದ್ರಿ ಭೇದವನ್ನ ತಿಳಿಯಬಾರದು ಅಂತ. ದೇವರ ಗುಣ ಅಂತಂದಾಗ ದೇವರಲ್ಲಿ ಏನು ಆನಂದ ಗುಣ ಅಂತಿದೆಯಲ್ಲ, ದೇವರ ಆನಂದ ಅಂತಿದೆಯಲ್ಲ ಅಂತ ವ್ಯವಹಾರ ಮಾಡುವಾಗೆಲ್ಲ ಏನ್ ವ್ಯವಹಾರ ಮಾಡ್ತಿರ್ತೇವೆ? ಭೇದ ಇದ್ದಂತೆ ವ್ಯವಹಾರ ಮಾಡ್ತಿರ್ತೇವೆ. ಹಂಗಾದ್ರೆ ಭೇದ ಇದ್ದಂತೆ ವ್ಯವಹಾರ ಮಾಡ್ತೇವೆ. ಭೇದವನ್ನ ತಿಳಿಯಬಾರದು ಅಂದ್ರೆ ಇದನ್ನು ಹೊಂದಿಸುವ ವ್ಯವಸ್ಥೆ ಏನು? ಇದು ಉಳಿದ ಎಲ್ಲ ದಾರ್ಶನಿಕರಿಗೂ ಬಂದ ಸಮಸ್ಯೆ. ಆಚಾರ್ಯರಿಗೆ ದೊಡ್ಡ ಸಮಸ್ಯೆಯೇ ಅಲ್ಲ, ಶ್ರೀಮದಾಚಾರ್ಯರಿಗೆ ದೊಡ್ಡ ಸಮಸ್ಯೆಯೇ ಅಲ್ಲ. ಆದ್ರಿಂದ ಆಚಾರ್ಯರು ಯಾವ ಸಿದ್ಧಾಂತವನ್ನ ಹೇಳಿದ್ರು ಅದನ್ನು ಯಾದವಾರರು ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ. 5ನೇ ವಾಕ್ಯದಲ್ಲಿ ಸ್ವನಿರ್ವಾಹಕ ಸ್ವಾಭಿನ್ನ ವಿಶೇಷಬಲಾತ್ ತದ್ವತ್ತ ವ್ಯವಹಾರ ಭಾಗಿನಿ. ನಮ್ಮಲ್ಲಿ ವಿಶೇಷ ವಿಶೇಷ ಅಂತ ಒಂದು ಪದಾರ್ಥ ಇದೆ. ಈ ವಿಶೇಷ ಅನ್ನೋ ಶಬ್ದ ಇಷ್ಟು ಸೌಕರ್ಯ ಆಗ್ಬಿಟ್ಟದೆ. ಹೇಳ್ತೀನಿ ಎಲ್ಲರ ಖರೇಂದ್ರನ್ನ ಹೇಳಬಾರದು, ಹಂಗೆ ಹೇಳಿದ್ರೆ ಬಹಳ ಸಮಸ್ಯೆ ಆಗ್ತದೆ. ಎಲ್ಲಿ ಬೇಕಲ್ಲಿ ಬಳಸ್ತಿರ್ತೀವಿ. ಮತ್ತೇನು ವಿಶೇಷ ಅಂತ ಕೇಳ್ತಿರ್ತೀವಿ. ಯಾಕೆ ಮಾತಾಡೋಕ್ಕಾಗತ್ತೆ? ಮತ್ತೇನು ವಿಶೇಷ ಅಂತ ಲಗ್ನ ಒಂದು ಮುಂದೊಂದು 6 ತಿಂಗಳಾಗಿಂತ ವಿಶೇಷ ಏನು ಕೇಳ್ತಿರ್ತೀವಿ. ಲಗ್ನ 6 ತಿಂಗಳು ವಿಶೇಷ ಏನು, ಭೇಟಿ ಆದಾಗ ವಿಶೇಷ ಏನು, ಸೊಪ್ಪು ಮೊಸರಿ ಹಾಕೊಂಡಿದ್ರು ವಿಶೇಷ ಏನು, ಏನ್ ವಿಶೇಷ ಅಳ್ಕೋತ್ ಕೂತಿಯಲ್ಲ. ಹಿಂಗೆ ನಮ್ದು ಎಲ್ಲಾ ಕಡೆ ವಿಶೇಷ ಬಂದ್ಬಿಟ್ಟ ಅವರು. ಈ ವಿಶೇಷ ಅಂತ ಅನ್ನುವುದು ಏನು? ಇವೆಲ್ಲ ಬಹಳ ಅಂದ್ರೆ ಶ್ರೀಮದ್ ನ್ಯಾಯಸುಧಾ ಅನುವ್ಯಾಖ್ಯಾನ ಇವುಗಳಲ್ಲಿ ಬಂದಿರುವಂತಹ ವಿಷಯಗಳನ್ನ ಯಾದವಾರರು ಸಂಗ್ರಹ ಮಾಡಿದ್ದಾರೆ. ಅವನ್ನೆಲ್ಲ ಅಷ್ಟು ಸುಲಭಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿ ತಿಳಿಸುವ ಪ್ರಯತ್ನವನ್ನು ನಾನು ಮಾಡ್ತಿರ್ತೇನೆ. ಈಗ ಅದಕ್ಕೊಂದು ಉತ್ತರ ಕೊಡ್ತಾ ಏನು ಅಂದ್ರೆ, ಅಭೇದ ಇದ್ದರೂ ಭೇದ ವ್ಯವಹಾರ ಮಾಡಲಿಕ್ಕೆ ಅನುಕೂಲವಾಗುವಂತಹದ್ದು ಒಂದಿದೆ, ಅದನ್ನ ವಿಶೇಷ ಅಂತ ಕರೀತಾರೆ. ಇದು ಶ್ರೀಮದಾಚಾರ್ಯರ ಅನೇಕ ಸತ್ಸಿದ್ಧಾಂತಗಳಲ್ಲಿ ಒಂದು ಪ್ರಮುಖವಾದ ಸಿದ್ಧಾಂತ. ಇದನ್ನ ನಾವು ಶಬ್ದ ತಲೆಯಾಗಿಟ್ಕೊಂಡಿರ್ಬೇಕು. ವಿಶೇಷ 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 ಇದು ಎಲ್ಲದ ಅಂತ ಕೇಳಿದ್ರೆ ಜಗತ್ತಿನಲ್ಲಿದ್ದ ಎಲ್ಲಾ ವಸ್ತುಗಳಲ್ಲೂ ವಿಶೇಷ ಇದೆ. ಕೇವಲ ಭಗವಂತನಲ್ಲ, ಭಗವಂತನಲ್ಲಿ ವಿಶೇಷದ ಜೊತೆಗೆ ಇನ್ನೊಂದಿದೆ, ಅದನ್ನ ಆಮೇಲೆ ಹೇಳ್ತೀನಿ. ವಿಶೇಷ ಅಂತ ಅನ್ನುವುದು ಜಗತ್ತಿನಲ್ಲಿದ್ದ ಎಲ್ಲಾ ಪದಾರ್ಥಗಳಲ್ಲೂ ಇರಲೇಬೇಕು. ಯಾಕೆ? ಟೀಕಾಕೃತ್ಪಾದರು ಶ್ರೀಮದ್ ನ್ಯಾಯಸುಧೆಯಲ್ಲಿ ಹೇಳುವಾಗ ವಿಶೇಷ ವಿಶೇಷ ಅಂದ್ರೆ ಏನು ಅಂತ ಕೇಳಿಬಿಟ್ರೆ ಸರಳವಾಗಿ ಹೇಳುತ್ತಾರೆ, ಅದು ವಸ್ತುವಿನಲ್ಲಿರುವ ಶಕ್ತಿ. ಆಯಾ ವಸ್ತುವಿನಲ್ಲಿರುವಂತಹ ಶಕ್ತಿಯನ್ನೇ ನಾವು ವಿಶೇಷ ಅಂತ ಕರಿತೇವೆ, ಬೇರೆ ಏನಿಲ್ಲ. ಅದು ಏನ್ ಕೆಲಸ ಮಾಡ್ತದೆ? ಆ ವಸ್ತುವಿಗೆ ಏನೇನು ಮಾಡಿಸ್ಲಿಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲ ಮಾಡಿಸಿಕೊಡ್ತದಂತೆ. ಈಗ ದೇವರಿಗೂ ದೇವರ ಗುಣಕ್ಕೂ, ದೇವರಿಗೂ ದೇವರ ಅವಯವಗಳಿಗೂ ಅಭೇದವೇ ಇದೆ. ಅಭೇದ ಇದ್ದಾಗಲೂ ಕೂಡ ಭೇದದ ವ್ಯವಹಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತದೆ ಈ ವಿಶೇಷ. ಅದಕ್ಕೇನರ್ಥ? ಭೇದ ಪ್ರತಿನಿಧಿ ಅಂತ ಕರೀತಾರೆ. ಶಬ್ದ ಏನ್ ಕರೀತಾರೆ ಸಂಸ್ಕೃತದಲ್ಲಿ? ಭೇದ ಪ್ರತಿನಿಧಿ.
ಭೇದ ಇದ್ದಾಗ ಏನ್ ಕೆಲಸ ಆಗಬೇಕಲ್ಲ ಆ ಕೆಲಸ ಮಾಡ್ತದೆ, ಆದ್ರೆ ಭೇದ ಅಲ್ಲ. ನಮ್ಮಲ್ಲಿ ಮಠಾಧಿಕಾರಿಗಳು ತುಂಬಿದ್ರೆ ಊರಿಗೊಬ್ಬರು ಮಠ ಬಂದಾಗ ಮಠದ ಕೆಲಸವನ್ನೆಲ್ಲ ಮಾಡಬೇಕು ಅಂತ ಇರ್ತದ. ಹಂಗ ಕೆಲವು ಕಡೆ ಮಠಾನೇ ಬಂದ್ ಮಾಡ್ಕೋತಿರ್ತ ಕೆಲಸ, ಮಠಾಧಿಕಾರಿಗಳು ಏನ್ ಮಾಡ್ತಿರಂಗಿಲ್ಲ, ತಿಳಿದಿಲ್ಲ ವಿಷಯ. ಅದಕ್ಕೆ ಮಠ ಅಂತ ಅನ್ನೋದು ಏನು ಮಠ ಪ್ರತಿನಿಧಿ ಅಂತ ಇರ್ತಾರೆ ಊರೊಳಗ, ಅವರು ಮಠದ ಪ್ರತಿನಿಧಿಗಳು. ಅಂದ್ರೆ ಮಠ ಬಂದಾಗ ಕೆಲಸ ಮಾಡಬೇಕಾದ ಕೆಲಸವನ್ನೆಲ್ಲ ಮಾಡ್ತಿರ್ತಾರೆ, ಅದು ಪ್ರತಿನಿಧಿ ಅಂತ ಕರಿತಿರ್ತಾರೆ. ಈಗ ಈ ಕಂಪನಿಯಿಂದ ಬಂದ ಪ್ರತಿನಿಧಿಗಳು ಅಂತ ಕರಿತಿರ್ತಾರೆ. ಏನೋ ಸಾಮಾನು ತಗೊಂಡು ಮಾಲಿಕ್ ಬಂದಿರ್ತಾರೆ, ಆ ಕಂಪನಿಯಿಂದ ಕಳಿಸ್ತಕ್ಕಂಥವ್ರು ಅವ್ರ ಕೆಲಸವನ್ನ ಮಾಡಿ ಹೋಗ್ತಾರೆ. ಹಾಗೆ ದೇವರಲ್ಲಿರುವಂತಹ ವಿಶೇಷ ಇದು ಏನ್ ಕೆಲಸ ಮಾಡ್ತದೆ ಅಂದ್ರೆ ಭೇದವು ಇದ್ದಾಗ ಏನು ಕೆಲಸ ಮಾಡಬೇಕಾದ ಆ ಕೆಲಸವನ್ನ ಮಾಡ್ತಾರೆ. ಅದು ಹೆಂಗ ತಿಳಿಸ್ತಾರೆ. ಸ್ವನಿರ್ವಾಹಕ ಸ್ವಾಭಿನ್ನ ವಿಶೇಷಬಲಾತ್ ತದ್ವತ್ತ ವ್ಯವಹಾರ ಭಾಗಿನೇ ನಮಃ. ತದ್ವತ್ತ ವ್ಯವಹಾರ ಅಂದ್ರೆ ಅದನ್ನು ಉಳ್ಳವನು. ಈಗ ರಾಮನು ಧನ ಉಳ್ಳವನು ಅಂತ ಹೇಳಿದಂತೆ, ರಾಮನು ಧನ ಉಳ್ಳವನು ಅಂತ ಹೇಳಿದಾಗ ರಾಮನಿಗೂ ಧನಕ್ಕೂ ಭೇದ ಇದೆ, ಉಳ್ಳವನು ಅಂತ ಹೇಳಬಹುದು. ಭಗವಂತನು ಗುಣವುಳ್ಳವನು ಅಂತ ಹೇಳಿದಾಗ ದೇವರಿಗೂ ಗುಣಕ್ಕೂ ಭೇದ ಇಲ್ಲ. ಆದರೆ ವ್ಯವಹಾರವನ್ನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಈ ವ್ಯವಹಾರವನ್ನ ಮಾಡ್ಲಿಕ್ಕೆ ದೇವರಲ್ಲಿ ಗುಣ ಇದೆ, ರಾಮನಲ್ಲಿ ಹಣವಿದೆ ಅಂತ ಹೇಳಿದಂತೆ ದೇವರಲ್ಲಿ ಗುಣವಿದೆ ಅಂತ ಹೇಳಲಿಕ್ಕೆ ಬರುವಂತಹದ್ದು ಯಾವುದು ಅಂದ್ರೆ ಅದು ವಿಶೇಷ. ಈ ವಿಶೇಷದಿಂದ ನಾವು ಹೇಳಲಿಕ್ಕೆ ಬರ್ತದೆ. ವಿಶೇಷ ಅಂತ ಅನ್ನುವುದು ಬೇರೆ ಏನು ಅಲ್ಲ, ವಸ್ತುವಿನಲ್ಲಿರುವಂತಹ ಶಕ್ತಿ ಅಂತ. ಈ ಪ್ರತಿನಿಧಿ ಅಂತ ಹೇಳ್ತಾರೆ ನೋಡಿ, ಅದಕ್ಕೊಂದು ದೃಷ್ಟಾಂತ ಹೇಳ್ತಾರೆ, ಲಘು ಅರ್ಥ ಆಗ್ತದೆ. ಪ್ರತಿನಿಧಿ ಅಂತ ಆ ರಾಜ ಊರಿಗೆ ಹೊಂಟಿದ್ದಂತ. ರಾಜ ಊರಿಗೆ ಹೊಂಟಿದ್ದ, ತಾ ಬರೋದು ಒಂದು 4-8 ತಿಂಗಳಾಗ್ತದೆ ಅಂತ ಗೊತ್ತಾಯ್ತು. ರಾಜನಿಲ್ಲ ಅಂತ ಪ್ರಜೆಗಳಿಗೆ ಗೊತ್ತಾದ್ರೆ ಪ್ರಜೆಗಳ ವ್ಯವಹಾರವೇ ಬೇರೆ ಆಗ್ಬಿಡ್ತದೆ. ಯಾಕಂದ್ರೆ ಅವರು ಸ್ವತಂತ್ರ ಆಗ್ಬಿಡ್ತಾರೆ. ಇನ್ನೊಂದು 6 ತಿಂಗಳು ರಾಜನ ಕಿರಿಕಿರಿ ಏನಿಲ್ಲ, ಬೇಕಾದ್ ಮಾಡಿದ್ರೆ ಆಯ್ತು ಅಂತ ತಿಳ್ಕೊಂಡು ಹೇಳಿ. ಅದಕ್ಕೆ ರಾಜ ವಿಚಾರ ಮಾಡಿದ, ಹಿಂಗೆ ಬೇಡ, ಇದಕ್ಕೊಂದು ವ್ಯವಸ್ಥೆ ಮಾಡೋಣ ಅಂತ. ನಾನು ಹೋಗಿ ಬರುವಷ್ಟು ಕಾಲ ಮಂತ್ರಿಯನ್ನ ನನ್ನ ಸ್ಥಾನದಲ್ಲಿ ಇಟ್ಟಿರೋಣ. ನಾನು ಏನೇನು ಮಾಡಬೇಕು ಅದನ್ನೆಲ್ಲವನ್ನ ಅವನು ಮಾಡ್ತಾನೆ. ರಾಜಕರ್ದ ಅನೌನ್ಸ್ ಮಾಡಿದ. ಏನ್ ಅನೌನ್ಸ್ ಮಾಡಿದ ಅಂದ್ರೆ, ನಾನು 6 ತಿಂಗಳು ಊರಿನಲ್ಲಿರೋದಿಲ್ಲ, ಆದ್ರೆ ನನ್ನ ಪ್ರತಿನಿಧಿಯಾಗಿ ಈ ಮಂತ್ರಿ ಕೆಲಸವನ್ನ ಮಾಡ್ತಿರ್ತಾನೆ. ನನ್ನ ಆದೇಶ ಹೇಗೋ ಮಂತ್ರಿಯ ಆದೇಶವೂ ಅಷ್ಟೇ. ಅಂದ್ರೆ ನನ್ನ ಆದೇಶ ಕೇಳಿದಾಗ ನೀನೇನ್ ಮಾಡಬೇಕು, ಮಂತ್ರಿಗಳ ಆದೇಶವನ್ನು ಕೇಳಿದಾಗ ಅದನ್ನೆಲ್ಲ ಮಾಡಬೇಕು. ಸರಿ ಅಂತ ರಾಜನು ಮಾಡುವ ಎಲ್ಲ ಆದೇಶಗಳನ್ನ ಅವನು ಮಾಡ್ತಾ ಇದ್ರೂ ಕೂಡ ರಾಜನು ಏರುವ ಸಿಂಹಾಸನವನ್ನ ಈತನು ಏರಲಿಕ್ಕೆ ಬರುವುದಿಲ್ಲ. ರಾಜ ಏರುವ ಸಿಂಹಾಸನವನ್ನು ಏರ್ತಾನ ಇವನು? ಎಲ್ಲಾದ್ರೂ ನೋಡಿದ್ದೀರಾ? ಮಂತ್ರಿಯು ರಾಜನ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಂತೆ ಸಿಂಹಾಸನವನ್ನು ಏರಿಬಿಟ್ಟ? ಇಲ್ಲ. ಹಾಗಾದ್ರೆ ಪ್ರತಿನಿಧಿ ಅಂತ ಅನಿಸಿಕೊಂಡದ್ದು ಅವನು ಮಾಡಬೇಕಾದ ಎಲ್ಲ ಕೆಲಸವನ್ನ ಮಾಡ್ತದೆ, ಆದರೆ ಅದು ಅದೇ ಆಗಿರುವುದಿಲ್ಲ. ಉದಾಹರಣೆಗೆ ವಿಶೇಷ ಅಂತ ಅನ್ನೋದು ಏನ್ ಮಾಡ್ತದೆ ಅಂದ್ರೆ ಭೇದ ಮಾಡಬೇಕಾದ ಎಲ್ಲ ಕೆಲಸವನ್ನ ಮಾಡ್ತದೆ, ಭೇದವೆಂಬ ಸಿಂಹಾಸನದಲ್ಲಿ ಏರಿ ಕೂಡುವುದಿಲ್ಲ. ಇದನ್ನು ನಾವು ವಿಶೇಷ ಎಂಬುದಾಗಿ ತಿಳಿಯಬೇಕು. ಇಲ್ಲೇ ಇದು ನಮಗೆ ಕಲ್ಪನೆಗೆ ಬರುವುದಿಲ್ಲ. ಅದಕ್ಕೆ ಸ್ವನಿರ್ವಾಹ. ಆಮೇಲೆ ಇದ್ರ ಮೇಲೆ ಮತ್ತೆ ಪ್ರಶ್ನೆಗಳು ಶುರುವಾಗ್ತಾವ. ಆ ವಿಶೇಷವು ಈಗ ಸ್ವಲ್ಪ ಶಾಸ್ತ್ರೀಯ ವಿಷಯ ಆಗಿದೆ ಅಂತ ಒಂದು ಬೇರೆ ಶಬ್ದ ಹೇಳಿರ್ತೀನಿ. ಏನು, ನಮ್ಮಲ್ಲಿ ಬಂಗಾರದ ಬುಟ್ಟಿ ಅಂತ ಕರಿತಿರ್ತಾವ ನೋಡ್ರಿ. ಬಂಗಾರ ಬುಟ್ಟಿನಾಗ ಮತ್ತೆ ಗಾಬರಿ ಅನ್ಕೋಬೇಡ್ರಿ, ಬಂಗಾರ ಬುಟ್ಟಿ ಮಾಡಿಸೋರು ಯಾರಿಲ್ಲೇ ಇಲ್ಲ. ಬಂಗಾರದ ಬಟ್ಲ ಅಂತ ಇಟ್ಟು ಅನ್ಕೋಣಂತ. ಅದಕ್ಕೆ ನಮ್ಮಲ್ಲಿ ಬಂಗಾರದ ಕುಂಗ್ರ, ಬಂಗಾರದ ಚೈನ್ ಅಂತ ಇಷ್ಟ ಬಂದಾವ. ಬಂಗಾರದ ಬುಟ್ಟಿ ಬರ್ಬೇಕು ನೋಡಂತ ಶಬ್ದನೇ ಇಲ್ಲಿ ಇಷ್ಟೊಳಗೆ ಇಲ್ಲ. ಯಾಕಂದ್ರೆ ಅಟ್ಪರಿ ಬುಟ್ಟಿ ಮಾಡಿಸೋರು ಯಾರಿಲ್ಲೇ ಇಲ್ಲ ನಮ್ಮಲ್ಲಿ. ಬಂಗಾರದ ಬಟ್ಟಲು ಅಂತೀವಿ. ಈ ಬಂಗಾರದ ಬಟ್ಟಲು ಅಂತ ಅನ್ನುವಾಗ ಬಂಗಾರ ಮತ್ತು ಬಟ್ಲ ಬೇರೆನೋ ಒಂದೇನೋ? ಒಂದ ಬೇರೆ ಅಲ್ಲೇ ಇಲ್ಲ. ಹಂಗೇನ್ರ ಯಾರ ಶಾಣೆ ಆದ್ರೆ ಒಂಚೂರು ಬಂಗಾರ ಬಟ್ಲ ಬೇರೆ ಮಾಡಿ ತೋರಿಸ್ಪ ಅಂತ ಹೇಳೋದಕ್ಕೆ ಅವ್ಗೆ ಬರೋದಿಲ್ಲ. ಅಂದಮೇಲೆ ಬಂಗಾರಕ್ಕೂ ಬಟ್ಟಲಿಗೂ ಅಭೇದವಿದ್ದರೂ ವ್ಯವಹಾರ ಹೆಂಗ್ ಮಾಡ್ತೀವಿ? ಬಂಗಾರದ ಬಟ್ಟಲು ಮಾಡಿ ಬರ್ತದೆ. ಅದು ಸಾಮರ್ಥ್ಯ, ವಸ್ತುವಿನಲ್ಲಿ ಶಕ್ತಿ. ಹಾಗೆ ಆ ವಸ್ತುವಿನ ಶಕ್ತಿಯಿಂದ ಈ ಕೆಲಸವನ್ನ ಮಾಡ್ತದೆ ಅಂತ ತಿಳ್ಕೊಳ್ಬೇಕು. ಆಮೇಲೆ ಆ ವಿಶೇಷವು ಯಾವ ವಸ್ತುವಿನಲ್ಲಿ ಇರ್ತದೋ ತನ್ನನ್ನು ತಾನು ನಿರ್ವಾಹ ಮಾಡ್ತದೆ. ಸ್ವನಿರ್ವಾಹಕ ಎಲ್ಲ ಶಬ್ದ ಬರ್ತದೆ. ಇವೇ ಪ್ರಶ್ನೆ ಉತ್ತರಗಳೆಲ್ಲ ಬಹಳ ಮಾಡ್ಕೊಂಡು ಹೋಗ್ಯಾರ. ಸ್ವನಿರ್ವಾಹಕ ಸ್ವಾಭಿನ್ನ ವಿಶೇಷ ಬಲಾತ ತದ್ವತ್ತ ವ್ಯವಹಾರ ಭಾಗಿನಿ ನಮಃ ಅಂತ ತಿಳಿಸಿಕೊಟ್ರು.
ಇದು ಮುಗಿದ ಮೇಲೆ 6ನೇ ವಾಕ್ಯ ಅದೇನಂತಾರ? ಅಚಿಂತ್ಯ ಶಕ್ತಿ ಸಂಪನ್ನಾಯ ನಮಃ. ಈ ವಿಶೇಷವು ಭಗವಂತನಲ್ಲಿ ಹೇಗೆ ಇದೆ ಅಂತ ಕೇಳಿದ್ರೆ ಅಚಿಂತ್ಯವಾದ ಶಕ್ತಿಯಿಂದ ಇದೆ ಅಂತ. ಏನ್ ಹಂಗಂದ್ರೆ ಅಚಿಂತ್ಯ ಶಕ್ತಿಯಿಂದ ನೀವು ಯಾರೂ ಕೂಡ ಭಗವಂತನಲ್ಲಿ ಇಷ್ಟು ಸಾಮರ್ಥ್ಯವಿದೆ ಎಂದು ಊಹಿಸಲು ಸಾಧ್ಯವಿಲ್ಲದೆ ಇದ್ದದ್ದನ್ನೇ ಅಚಿಂತ್ಯ ಶಕ್ತಿ ಅಂತ ಕರೀತಾ ಇದ್ದಾರೆ. ಶ್ರೀಮದಾಚಾರ್ಯರು ನಮಗೆ ಬರುವ ನೂರಾರು ಸಮಸ್ಯೆಗಳಿಗೆ, ಸಾವಿರಾರು ಸಮಸ್ಯೆಗಳಿಗೆ, ಶಾಸ್ತ್ರದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಒಂದೇ ಉತ್ತರವನ್ನು ಕೊಡ್ತಾರೆ. ನೀವು ಊಹಿಸಲಾರಿರಿ, ಇದು ಭಗವಂತನ ಶಕ್ತಿ, ಇದು ದೇವರ ಅಚಿಂತ್ಯವಾದ ಸಾಮರ್ಥ್ಯ. ಎಲ್ಲೋ ಹೋದಾಗ ನಮ್ಮ ಕೊನೆಗೆ ಬುದ್ಧಿ ಕೆಲಸ ಮಾಡೋದು ನಿಲ್ಲಿಸ್ಬಿಡ್ತದೆ. ಏನಪ್ಪಾ ಇಷ್ಟೆಲ್ಲ ಆತು, ಮುಂದೆ ತೋರುವಲ್ತಲ್ಲ ನಮಗೆ ಅಂದ್ರೆ ನೀನೇ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡ, ಅಲ್ಲಿ ಮುಂದಿರುವುದೇ ಭಗವಂತನ ಅಚಿಂತ್ಯವಾದ ಶಕ್ತಿ ತಿಳಿಸಿಕೊಟ್ಟಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಆಚಾರ್ಯರ ಮಾತು ಹೇಳ್ತಾರೆ, ಅಲ್ರಿ ದೇವರಲ್ಲಿ ಎಷ್ಟು ಶಕ್ತಿ ಇದೆ ಅಂತ ನಮ್ಗೆ ಊಹಾ ಮಾಡ್ಲಿಕ್ಕೆ ಸಾಧ್ಯ ಇದೆ. ಊಹಾ ಮಾಡೋಣಂತ, ಇಷ್ಟದ 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 ಅಂತ ಯಾರು ಊಹಾ ಮಾಡಬೇಕು ಅಂತ ಕೇಳ್ತಾರೆ. ಯಾರು ಲಕ್ಷಿಸ್ಬೇಕು, ಯಾರು ಕಲ್ಪನಾ ಮಾಡ್ಲಿಕ್ಕೆ ಸಾಧ್ಯ ಅದ? ನಾವು, ನೀವು. ಯಾಕಂದ್ರೆ ನಮ್ಮಲ್ಲಿ ಅನೇಕ ಜನ ಇದ್ದಾರೆ, ಬಹಳ ಬಹಳ ಬುದ್ಧಿವಂತರೆಲ್ಲ ಇದ್ದಾರೆ. ಬಹಳ ಬಹಳ ಬುದ್ಧಿವಂತರೆನಿಸಿಕೊಂಡವರೆಲ್ಲರೂ ಕೂಡ ಅನೇಕ ಜನ ಇದ್ದಾರೆ. ಅವರೆಲ್ಲರೂ ವಿಚಾರ ಮಾಡಿದರೂ ಭಗವಂತನ ಮಹಿಮೆಯನ್ನ ಇಷ್ಟಿದೆ ಅಂತ ಹೇಳಿಕ್ಕೆ ಸಾಧ್ಯವಿಲ್ಲವಾದದ್ದರಿಂದಲೇ ದೇವರ ಸಾಮರ್ಥ್ಯಕ್ಕೆ ಅಚಿಂತ್ಯ ಸಾಮರ್ಥ್ಯ ಅಂತ ಕರೀತಾರೆ, ಅಚಿಂತ್ಯ ಶಕ್ತಿ ಅಂತ ಕರೀತಾರೆ. ತಾತ್ಪರ್ಯ ಹೇಳಿದ್ರೆ ಆಚಾರ್ಯ ಮಾತಂತಾರೆ, ಏತೈಹಿ ಸುರಾದಿಭಿಃ ಅತಿ ಪ್ರತಿಭಾತಿ ಯುಕ್ತೈಃ ಸಹೈವ ಸತತಂ ಪರಿಚಿಂತಯದ್ಭಿಃ ಪೂರ್ತೇಃ ಅಚಿಂತ್ಯ ಮಹಿಮಃ ಪರಮಃ ಪರಾತ್ಮ ನಾರಾಯಣಸ್ಯ ಗುಣವಿಸ್ತೃತಿ ಅನ್ಯರ ಕ್ವ ಅಂತ ಪ್ರಶ್ನೆ ಮಾಡ್ತಾರೆ. ದೇವರ ಶಕ್ತಿಯನ್ನ ಇವ ಅಚಿಂತ್ಯ ಶಕ್ತಿ ಸಂಪನ್ನ, ಇವ ಅವನ ಶಕ್ತಿ ಎಷ್ಟಿದೆ ಅಂತ ವಿಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಯಾರು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು? ಯಾರು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂದ್ರೆ ದೇವತೆಗಳು. ಎಂಥವರು ದೇವತೆಗಳು? ಏನೋ ನಿಮ್ಮ ಹಂಗ 2ನೇ ಫೇಲು 4ನೇ ಫೇಲು ಶಾಲೆಗೆ ಹೋಗದೆ ಇದ್ದವರು, ಶಾಲೆಗೆ ಹೋಗದೆ ಇದ್ದವರೆಲ್ಲಾರು ಡಾಕ್ಟರೇಟ್ ಪಡ್ಕೊಂಡಿರ್ತಾರೆ. ಅದೇ ಭಾರಿ ಸ್ವಾರಸ್ಯ. ನಾನು ಈ ಲೋಕದಾಗ ನೋಡ್ತಿರ್ತೀನಿಲ್ಲ, ಅವ್ರಿಗೆ ಹೆಬ್ಬಟ್ಟು ಹೆಂಗ್ ಓದ್ಬೇಕಂತ ಗೊತ್ತಿರಂಗಿಲ್ರಿ. ಅಂಥವ್ರಿಗೆಲ್ಲ ಡಬಲ್ ಡಿಗ್ರಿ, ಡಬಲ್ ಡಾಕ್ಟರೇಟ್ ರೀ ಅವರಿಗೆಲ್ಲ. ಈ ಕಾಲ ಹಣ ಕೊಟ್ಟರೆ ಏನ್ ಬೇಕಾದಾಗ್ತದೆ ಅನ್ನೋದು ದೃಷ್ಟಾಂತ. ಹಾಗಾಗಿ ದೇವತೆಗಳು ನಮ್ಮ ನಿಮ್ಮಂತೆ ಇದ್ದವರ ಅಂತ ಕೇಳಿದ್ರೆ ಯಾರು ನಮ್ಮ ನಿಮ್ಮಂತೆ ಇದ್ದವರಲ್ಲ, ಭಾರಿ ಪ್ರತಿಭಾವಂತರು. ಒಬ್ಬೊಬ್ಬರ ಜ್ಞಾನವನ್ನ ಹೇಳ್ತಾ ಹೋದ್ರೆ ಭಾರಿ ಆಶ್ಚರ್ಯ ಆಗ್ತದೆ. ವರರಾಜ ಸ್ವಾಮಿಗಳವರು ತಾತ್ಪರ್ಯ ವ್ಯಾಖ್ಯಾನದಲ್ಲಿ ಹೇಳುವಾಗ ರುದ್ರದೇವರ ಜ್ಞಾನ ಎಷ್ಟದ ಅಂತ ಹೇಳಿ ಕೊಟ್ಟಾಗ, ವಾಯುದೇವರದಲ್ಲ, ರುದ್ರದೇವರ ಜ್ಞಾನ ಎಷ್ಟಿದೆ ಅಂತ ಹೇಳಿ ಕೊಟ್ಟಾಗ ಒಂದು ದೊಡ್ಡ ಲಿಸ್ಟ್ ಕೊಟ್ಟಾಗ, ಇಷ್ಟು ಊಹಾ ಮಾಡಿಕೊಂಡ ಮೇಲೆ ರುದ್ರದೇವರ ಜ್ಞಾನ ಇಷ್ಟಿದೆ ಅಂತ ತಿಳ್ಕೊಳ್ರಿ. ರುದ್ರದೇವರ ಜ್ಞಾನವೇ ಇಷ್ಟಿದೆ ಅಂತ ಆದ್ಮೇಲೆ ವಾಯುದೇವರ ಜ್ಞಾನ ಎಷ್ಟು, ವಾಯುದೇವರ ಜ್ಞಾನ ಆದ್ಮೇಲೆ ಲಕ್ಷ್ಮೀ ದೇವಿಯ ಜ್ಞಾನ ಎಷ್ಟು ಅಂತ ತಿಳ್ಕೊಳ್ರಿ ಅಂತ ಹೇಳಿದ್ದಾರೆ. ಹಾಗಾಗಿ ಲಕ್ಷ್ಮೀ ದೇವಿಯಿಂದ ಪ್ರಾರಂಭವನ್ನ ಮಾಡಿಕೊಂಡು ಎಲ್ಲರೂ ಕೂಡ ಭಗವಂತನ ಶಕ್ತಿ ಎಷ್ಟಿದೆ, ಭಗವಂತನ ಶಕ್ತಿ ಎಷ್ಟಿದೆ ಅಂತ ಲೆಕ್ಕ ಹಾಕಿ ಶುರು ಮಾಡಿದ್ರಂತೆ. ಎಷ್ಟು ದಿವಸ? ಕೆಲವೊಮ್ಮೆ ಏನಾಗ್ತಿರ್ತದೆ, ಒಂದು 4 ದಿವಸ ಬಹಳ ಉತ್ಸಾಹದ ಕೆಲಸ ಮಾಡ್ತಿರ್ತಾರೆ. ಒಂದು 8-10 ದಿವಸ ಆಯ್ತು ಅಂದ್ರೆ ಉತ್ಸಾಹ ಹೋಗ್ಬಿಡ್ತದೆ. ಮಧ್ಯೆ ಉತ್ಸಾಹ ಉಳಿದಂಗಿಲ್ರಿ. ವ್ರತದೊಳಗೆ ನೋಡ್ರಿ ಗೊತ್ತಾಗ್ತಿರ್ತದೆ ನಮಗೆ. ನಾಳೆ ಚಾತುರ್ಮಾಸ ವ್ರತ ಬಂತಲ್ಲ, ಮೊದಲನೇ ವ್ರತ ಮತ್ತು ಕೊನೆಯ ವ್ರತ. ಮೊದಲು 3 ದಿವಸದ ತನಕ ಏನ್ ಉತ್ಸಾಹ ಇರ್ತದೆ? ಯಾಕೆ ಹೇಳಿದ್ರೆ ಮೊದಲನೇ 3 ದಿವಸ ಏನ್ ಸಮಸ್ಯೆ ಇರಂಗಿಲ್ಲ. ದಶಮಿ ದಿವಸ ಪ್ರಾರಂಭ ಇರ್ತದೆ, ರುಚಿ ಆಗಿರ್ತದೆ. ಏಕಾದಶಿ ಸೂಟಿನೇ ಇರ್ತದೆ. ದ್ವಾದಶಿ ಬೆಳಿಗ್ಗೆ ಒಪ್ಪತ್ತು ಊಟ ಆದ ಕೂಡಲೇ ಇನ್ನೆಷ್ಟು ದಿವಸ ಉಳಿತ್ರಪ್ಪ ಇನ್ನೆಷ್ಟು ದಿವಸ ಉಳಿತ್ರಪ್ಪ ಅಂತಂದ್ರೆ ಗೊತ್ತಾಗ್ತಿಲ್ಲ ವ್ಯವಸ್ಥೆ ಎಷ್ಟಾಗದ ಅಂತ ಹೇಳಿ. ಮುಂದೆ ಉತ್ಸಾಹ ಕಡಿಮೆ ಹಾಕೋತ ಹೋಗ್ತದೆ. ಆಮೇಲೆ ವ್ರತಗಳನ್ನೆಲ್ಲ ಹೆಂಗ್ ಎಣಿಸ್ತಿರ್ತೀವಿ ನಾವು ಅಂದ್ರೆ, ಮೈಗಿ ದಿವಸ ಎಣಿಸ್ತಿರ್ತೀವಲ್ಲ ಹೆಂಗೆ ಎಣಿಸ್ತಿರ್ತೀವಿ. ಇವತ್ತು 5 ಆತಪ್ಪ, 6, 7, 8, 9 ಸಾಕಪ್ಪ ಅಂತ ಹೇಳಿ ಹಂಗ ವ್ರತಗಳನ್ನ ಎಣಿಸ್ಕೋತ ಹೋಗ್ತಿರ್ತೀವಿ. ಉತ್ಸಾಹ ಕಡಿಮೆ ಆಗಿಬಿಡ್ತದೆ ನಮ್ಮಲ್ಲಿ. ಹಂಗೆ ಈ ದೇವತೆಗಳೆಲ್ಲ 1 ದಿವಸ 2 ದಿವಸ ಭಗವಂತನ ಶಕ್ತಿ ಗುಣಗಳು ರೂಪಗಳನ್ನು ಎಣಿಸಿ ಸಾಕಾತೇನೋ ಅಂದ್ರೆ, ಏತೈಹಿ ಸುರಾದಿಭಿಃ ಅತಿ ಪ್ರತಿಭಾದಿ ಯುಕ್ತೈ ಸಹೈವ ಸತತಂ ಪರಿಚಿಂತಯದ್ಭಿಃ. ಬಿಡಿಸಿ ಅಲ್ಲ. ಮತ್ತೆ ಲಕ್ಷ್ಮೀ ದೇವಿ ತನ್ನ ಪಾಡಿಗೆ ತಾನು, ವಾಯುದೇವರು ತಮ್ಮ ಪಾಡಿಗೆ ತಾನು, ಹಿಂಗಲ್ಲ. ಲಕ್ಷ್ಮೀ, ವಾಯು, ಬ್ರಹ್ಮ, ಸರಸ್ವತಿ, ಭಾರತೀಯರು
ಎಲ್ಲರೂ ಸೇರಿಕೊಂಡು 24 ಗಂಟೆ ಭಗವಂತನ ಶಕ್ತಿ, ಭಗವಂತನ ಗುಣ, ಭಗವಂತನ ಸಾಮರ್ಥ್ಯವನ್ನ ಎಣಿಸುತ್ತಾ ಇದ್ದರೂ, ಲಕ್ಷ್ಯ ಪಡ್ತಾ ಇದ್ರೂ ಕೂಡ ಏನಾಗಿಲ್ಲ ಅಂದ್ರೆ ಹಾಗೇ ಇಲ್ಲ. ಪೂರ್ತಿ ಅಚಿಂತ್ಯ ಮಹಿಮಃ, ಅಷ್ಟು ಅಚಿಂತ್ಯವಾದ ಸಾಮರ್ಥ್ಯವುಳ್ಳವನಾಗಿದ್ದಾನೆ ಪರಮಾತ್ಮ. ಹಾಗಾಗಿ ಅಚಿಂತ್ಯ ಶಕ್ತಿ ಸಂಪನ್ನಾಯ ನಮಃ ಅಂತ ತಿಳಿದುಕೊಳ್ಳಿ. ಇದು ಒಂದು ವಾಕ್ಯ. ಅದು ಆಗುವುದಿಲ್ಲ. ಅಚಿಂತ್ಯ ಶಕ್ತಿ ಅಂತ ಅನ್ನೋದನ್ನು ನಮಗೆ ವಿವರಣೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ನಮ್ಮ ಚಿಂತನೆಗೆ ನಿಲಕದೇ ಇದ್ದದ್ರಿಂದಲೇನೆ ಅದು ಅಚಿಂತ್ಯ ಶಕ್ತಿ ಅಂತ ಕರೆದದ್ದು. ಇನ್ನು 7ನೇ ವಾಕ್ಯ, ರಮಾ ಬ್ರಹ್ಮ ರುದ್ರ ಇಂದ್ರಾದಿ ಸಕಲ ಜೀವ ಜಡಾತ್ಮಕ ಪ್ರಪಂಚ ಅತ್ಯಂತ ಭಿನ್ನ ಸ್ವರೂಪಾಯ ನಮಃ. ಇಷ್ಟೊಂದು ವಿಶೇಷ ಏನಿದೆ, ಭಗವಂತನು ಉಳಿದವರಿಂದ ಭಿನ್ನನಾಗಿದ್ದಾನೆ. ಎರಡು ತಿಳ್ಕೊಳ್ಬೇಕಂತೆ. ದೇವರಿಗೂ ಜಗತ್ತಿಗೂ ಭೇದ ಇದೆ ಅಂತ ತಿಳಿಬೇಕು, ದೇವರಿಗೂ ಭೇದವಿಲ್ಲ ಎಂದು ತಿಳಿಯಬೇಕು. ಈಗ ಭೇದ ಇದೆ ಅಂತ ತಿಳಿಯಬೇಕಾದದ್ದು ಎಲ್ಲೆಲ್ಲಿ ಅಂದ್ರೆ ರಮಾ ಬ್ರಹ್ಮ ರುದ್ರ ಇಂದ್ರಾದಿ ಸಕಲ ಜೀವ ಜಡಾತ್ಮಕ ಪ್ರಪಂಚ. ಈ ಪ್ರಪಂಚದಿಂದ ದೇವರಿಗೆ ಭೇದ ಇದೆ. ಹೆಂಗ ಭೇದ ಅದ? ಅತ್ಯಂತ ಭೇದ. ಯಾಕಂದ್ರೆ ಕೆಲವು ಕಡೆಗೆ ಭೇದ ಅಂತೂ ಒಂದಿದೆ, ಆ ಭೇದ ಇಲ್ಲ, ಅತ್ಯಂತ ಭೇದವೇ ಇದೆ ಅಂತ ಅನ್ನೋದನ್ನು ತಿಳಿಸಿಕೊಡುವುದಕ್ಕಾಗಿ ಪ್ರಪಂಚ ಅತ್ಯಂತ ಭಿನ್ನ ಸ್ವರೂಪಾಯ. ಯಾರಿಂದ ಭಿನ್ನನಾಗಿದ್ದಾನೆ? ರಮೆಯಿಂದ ಭಿನ್ನನಾಗಿದ್ದಾನೆ, ಬ್ರಹ್ಮನಿಂದ ಭಿನ್ನನಾಗಿದ್ದಾನೆ, ರುದ್ರದೇವರಿಂದ, ಇವೇ ಮೊದಲಾದ ಎಲ್ಲ ಜೀವರಿಂದಲೂ ಕೂಡ ಪರಮಾತ್ಮ ಭಿನ್ನನಾಗಿದ್ದಾನೆ, ಅತ್ಯಂತ ಭಿನ್ನನಾಗಿದ್ದಾನೆ ಎಂದು ತಿಳಿದುಕೊಳ್ಳ್ರಿ. ಸರಿ, 8ನೇ ವಾಕ್ಯ. ಆ 8ನೇ ವಾಕ್ಯದಲ್ಲಿ ಹೇಳಿ ಹೊರಟದ್ದೇನು? ಪಂಚಭೇದ ಭಿನ್ನ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸಕಲ ಸ್ವರ ಅಸುರ ನರ ಆತ್ಮಕಸ್ಯ ಪ್ರಪಂಚಸ್ಯ ಯಥಾಯೋಗ್ಯಂ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಪ್ರದಾತ್ರೇ ನಮಃ. ದೇವರು ಜಗತ್ತಿನ ಸೃಷ್ಟಿಯಾದಿಗಳನ್ನೆಲ್ಲವನ್ನ ಮಾಡ್ತಾನೆ ಅಂತ ಹೇಳಿಕೊಡ್ತಾ ಇದ್ದಾನೆ. ಸಾಮಾನ್ಯವಾಗಿ ನಾವು ಪುರಾಣಗಳಲ್ಲಿ ಏನ್ ಮಾಡಿರ್ತೀವಿ ಅಂದ್ರೆ, ಈ ದೇವರು ಜಗತ್ತಿನ ಸೃಷ್ಟಿಯನ್ನ ಮಾಡಿದ ಅಂತ ಅನ್ನೋದನ್ನ ಅನೇಕ ಬಾರಿ ಕೇಳಿರ್ತೇವೆ. ಅದನ್ನು ಸೃಷ್ಟಿ ಮಾಡಿದ, ಇದನ್ನು ಸೃಷ್ಟಿ ಮಾಡಿದ ಅಂತೆಲ್ಲ ಕೇಳಿರ್ತೇವೆ. ಆದರೆ ಶ್ರೀಮದಾಚಾರ್ಯರು ಒಂದು ಮಾತನ್ನು ಹೇಳುತ್ತಾರೆ, ಸೃಷ್ಟಿಯಾದಿಗಳು ಅಂದ್ರೆ ಏನೇನು ತಗೊಳ್ಬೇಕು, ಒಟ್ಟಿಗೆ ಜಗತ್ತಿಗೆ ಪರಮಾತ್ಮ ಮಾಡುವುದನ್ನು ಏನೇನು ತಗೊಳ್ಬೇಕು ಅಂದ್ರೆ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ. ಈ 8 ತೆಗೆದುಕೊಳ್ಳ್ರಿ. ಆದರೆ 8ಕ್ಕೆ 8 ಎಲ್ಲರಿಗೂ ಆಗುತ್ತದೆ ಅಂತ ತಿಳಿಬೇಡ್ರಿ. ಸ್ವಾರಸ್ಯ ಇದೆ. 8ಕ್ಕೆ 8 ಎಲ್ಲಕ್ಕೂ ಇಲ್ಲ. ಉದಾಹರಣೆಗೆ ಮಹಾಲಕ್ಷ್ಮೀ ದೇವಿಗೆ ಭಗವಂತ ಮೋಕ್ಷ ಕೊಡ್ತಾನೋ ಇಲ್ಲೋ? ಕೊಡುವುದಿಲ್ಲ. ಉದಾಹರಣೆ ಹೇ ಮತ್ತೆ 8 ಇಲ್ಲ, ನಾವೇನ್ ಮಾಡಿ ಬರ್ತದೆ? ಜಡಕ್ಕೆ ಮೋಕ್ಷ ಇದೆಯೋ ಇಲ್ವೋ? ಇಲ್ಲ. ಜಡಕ್ಕೆ ಬಂಧ ಇದೆಯೋ ಇಲ್ವೋ? ಇಲ್ಲ. ಹೆಂಗೆ ಹೇಳಬೇಕು ಜಡಕ್ಕೆ ಬಂಧವನ್ನ? ಹಾಗಾದ್ರೆ ಸೃಷ್ಟಿ ಸ್ಥಿತ್ಯಾದಿಗಳಲ್ಲಿ 8ರಲ್ಲಿ ಎಲ್ಲದಕ್ಕೂ 8 ಇಲ್ಲ. ಕೆಲವದಕ್ಕೆ 4, ಕೆಲವದಕ್ಕೆ 8. ಅಷ್ಟಷ್ಟು ನೋಡ್ಕೊಂಡು ಹೇಳಬೇಕು. ಲಕ್ಷ್ಮೀದೇವಿಗೆ ಬಂಧವೂ ಇಲ್ಲ, ಲಕ್ಷ್ಮೀದೇವಿಗೆ ಮೋಕ್ಷವೂ ಇಲ್ಲ. ಇದೊಂದು ವಿಚಿತ್ರವಾದ ಸಿದ್ಧಾಂತ. ನಮ್ಮಲ್ಲಿ ಏನ್ ನಾವು ತಿಳಿದಿರಬೇಕು ಅಂದ್ರೆ, ಎಲ್ಲರೂ ಕೂಡ ನಾವು ಮೋಕ್ಷವನ್ನ ಹೊಂದಬೇಕು ಅಂತಾದ್ರೆ ಭಗವಂತನ ಉಪಾಸನೆಯನ್ನ ಮಾಡಿ ಮೋಕ್ಷವನ್ನ ಪಡೆಯಬೇಕು. ಲಕ್ಷ್ಮೀದೇವಿ ಮಾತ್ರ ದೇವರ ಉಪಾಸನೆಯನ್ನ ಮಾಡಿ ಮೋಕ್ಷವನ್ನ ಪಡೆದಿಲ್ಲ. ಅವಳು ನಿತ್ಯ ಮುಕ್ತಳು. ಅದನ್ನ ಹೆಂಗೆ ಹೇಳಿದ್ದಾರೆ? ಸಮನಾಚ ಅಸತಿ ಉಪಕ್ರಮ ಅಮೃತತ್ವಂಚ ಅನುಪೋಷ್ಯ. ವೇದವ್ಯಾಸರ ಶಬ್ದ. ಸಮನ, ಲಕ್ಷ್ಮೀದೇವಿಗೆ ಹೆಸರು ಸಮನ ಅಂತ ಹೆಸರು. ಪ್ರಾಯಶಃ ಅದು ಗಂಡನ ಮನೆ ಹೆಸರು ಇರ್ಬೇಕ್ರಿ, ಸಮನ ಅಂತ ತಿಳ್ಕೊಂಡು ಹೇಳಿ. ಯಾಕಂದ್ರೆ ವೇದವ್ಯಾಸದೇವ್ರು ಕಲಿಗೆ ನೋಡ್ರಿ, ಸಮನ ಅಂತ ತಿಳ್ಕೊಂಡು ಹೇಳಿ. ಹೆಂಡತಿನ ಹೆಸರು ಕೇಳ್ತಿರ್ತಾರೆ ಅಂತಂದ್ರೆ ಸೂತ್ರನ ಅದು ಬ್ರಹ್ಮಸೂತ್ರ. ಏನದ ಬ್ರಹ್ಮಸೂತ್ರದಲ್ಲಿ? ಸಮನಾಚ, ಈ ಲಕ್ಷ್ಮೀದೇವಿ ಇದ್ದಾಳಲ್ಲ, ಇವಳು ಅಸತಿ ಉಪಕ್ರಮ, ಸಂಸಾರದಲ್ಲಿ ಬಂದಿಲ್ಲ, ಅಮೃತತ್ವ ಮೋಕ್ಷವನ್ನು ಅನುಪೋಷ್ಯ, ಉಪಾಸನೆಯನ್ನ ಮಾಡಿ ಮೋಕ್ಷವನ್ನ ಪಡೆದಿಲ್ಲ. ಅಂದ್ರೆ ಲಕ್ಷ್ಮೀದೇವಿಗೆ ಭಗವಂತ ಮೋಕ್ಷವನ್ನ ಕೊಡುವ ಹಾಗಿಲ್ಲ. ಮತ್ತ ಅವಳಿಗೆ ಮೋಕ್ಷ ಏನಿದ್ರೆ ನಿತ್ಯವೂ ಮುಕ್ತಳಾದವಳಿಗೆ ಮೋಕ್ಷ ಏನ್ ಕೊಡಬೇಕಾಗಿದೆ? ನಿತ್ಯ ಮುಕ್ತಳಳು. ಆ ನಿತ್ಯ ಮುಕ್ತ ಅಂತ ಅನ್ನೋದನ್ನು ಬೇರೆ ರೀತಿಯಲ್ಲಿ ಬೆಳೆಸಿಕೊಟ್ಟಿದ್ದಾರೆ. ಹೀಗೆ ಜಗತ್ತಿನಲ್ಲಿರುವಂತಹ ಎಲ್ಲಾ ಪದಾರ್ಥಗಳಿಗೂ ಭಗವಂತ ಎಲ್ಲವನ್ನೂ ದಯಪಾಲಿಸುತ್ತಾನೆ ಅಂತೇನಿಲ್ಲ. ಕೆಲವನ್ನ ದಯಪಾಲಿಸುತ್ತಾನೆ, ಕೆಲವನ್ನ ಇಲ್ಲ ಅಂತ ತಿಳ್ಕೊಳ್ರಿ. ಅದಕ್ಕೆ ಹೇಳಿದ್ರು ಪಂಚಭೇದ ಭಿನ್ನ
ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸಕಲ ಸುರ ಅಸುರ ನರಾತ್ಮಕಸ್ಯ ಪ್ರಪಂಚಸ್ಯ ಯಥಾ ಯೋಗ್ಯಂ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಪ್ರದಾತ್ರೆ. ಜಗನ್ನಾಥದಾಸರು ಹರಿಕಥಾ ಪ್ರಸಾದದಲ್ಲಿ ಪ್ರಶ್ನೆ ಮಾಡ್ತಾರೆ, ದೇವರು ಸೃಷ್ಟಿ ಮಾಡ್ತಾನ ಅಂತ ಹೇಳ್ತಿರ್ತೀರಿ, ಅವ್ನು ಮಾಡಂತ ಹೇಳಿದವರು ಯಾರು ಅಂತ ಪ್ರಶ್ನೆ. ನಾವೇನ್ ಕೇಳಿದ್ದಿಲ್ಲ ಅವ್ರು ಸೃಷ್ಟಿ ಮಾಡು ಅಂತ ತಿಳ್ಕೊಂಡು ಹೇಳಿ. ಈ ಕೆಲವರು ಮಕ್ಕಳು ಹೇಳತ್ತಿರ್ತಾರ ನೋಡ್ರಿ, ಅಪ್ಪ ಅಮ್ಮ ಜೊತೆಗೆ ನಾನೇನು ಹಳಿ ಅಂತ ಹೇಳಿದ್ದೇನೆ, ಬಹಳ ಸಿಟ್ಟಿಗೆದಿರ್ತಾರೆ ಮಕ್ಕಳು. ಕೆಲವೊಮ್ಮೆ ಅಪ್ಪ ಅನ್ನೋದು ಬೈದು ಖುಷಿರ್ತಾರೆ, ಸಕಾಗಿ ಹೋಗ್ಬಿಟ್ಟಿರ್ತದೆ. ಎಷ್ಟರ ಬೈತೀನಿ, ನಾನೇನು ಹಳಿ ಅಂತ ಹೇಳಿದ್ದೆ, ನಿಮ್ಗೆ ಯಾಕೆ ಸುಳ್ಳು ತ್ರಾಸ ಕೊಡ್ತೀನಿ ಅಂತ ಹೇಳ್ತಿರ್ತಾರೆ. ಹಂಗ ಇಂಥ ಉಲ್ಟಾ ಅವ್ರಿ ಒಂದ್ ಯಾವ್ದೋ ಕೇಸ್ ಆಗಿತ್ತಂತ ಕೋರ್ಟ್ನಾಗ. ಏನ್ ಕೇಸು ಅಂದ್ರೆ, ನಮ್ಮ ಅಪ್ಪ ಅಮ್ಮ ನಮ್ ಕೇಳಾದ್ರೆ ಹೊರದಾರ ಅವ್ರಿಗೆ ಶಿಕ್ಷೆ ಕೊಡ್ಬಿಟ್ಟು ಕೇಸ್ ಆಗಿತ್ರಿ. ನನ್ನನ್ನ ಕೇಳದೆ ಇವರು ಹೊರದಿದ್ದರಿಂದ ಇವರಿಗೆ ಶಿಕ್ಷೆ ಆಗ್ಬೇಕು ಅಂತ ತಿಳ್ಕೊಂಡು ಹೇಳಿ ಚಲೋ ಮಂಗಳಾರತಿ ಮಾಡಿ ಕಳಿಸ್ತಾರೆ, ಇಟ್ಕೊಳ್ರಿ, ವಿಷಯ ಬೇರೆ. ಅದಕ್ಕ ಈ ದೇವರು ಯಾಕೆ ನಮ್ಮನ್ನು ಸೃಷ್ಟಿಗೆ ತರಬೇಕು? ಆತ ಸೃಷ್ಟಿಗೆ ತರ್ತಾನ, ಸ್ಥಿತಿ ಸಂಹಾರ ಮಾಡ್ತಾನ, ಸೃಷ್ಟಿಗೆ ತರಬೇಕಾದದ್ದು ಯಾಕೆ ಅಂತ ಕೇಳಿದಾಗ ಇದು ಒಂದು ವಿಚಿತ್ರ ಸಿದ್ಧಾಂತ. ಅಂದ್ರೆ ವಿಚಿತ್ರ ಸಿದ್ಧಾಂತ, ಆಚಾರ್ಯ ಸಿದ್ಧಾಂತವೂ ಹೌದು, ಇಡೀ ಭಾರತ ದೇಶವೇ ಒಪ್ಪಿಕೊಂಡಿರುವಂತಹ ಸಿದ್ಧಾಂತ. ಏನಂತ ಜಗನ್ನಾಥದಾಸರು, ದೇವರು ನಮ್ಮನ್ನು ಸೃಷ್ಟಿಗೆ ತರುವ ಮೂಲ ಉದ್ದೇಶ ಏನು? ತರದೇ ಇದ್ದು ನಡೀತಿತ್ತು, ನಾವೇನಲ್ಲೇ ಕೂತಿರ್ತೀವಿ ನಮ್ಮ ಪಾಡಿ ನಾವು. ಅಂದ್ರೆ ಹಾಗಿಲ್ಲ. ಅನಭಿಮತ ಕರ್ಮ ಪ್ರವಹದೊಳು ಅನಭಿಮತ ಕರ್ಮ ಪ್ರವಹದೊಳಗ ನಿಮಿಷಾದಿ ಸಮಸ್ತ ಚೇತನ ಗಣವಿಹುದು ತತ್ಫಲಗಳುಣ್ಣದೆ ಸೃಷ್ಟಿಸದ ಮುನ್ನ ವನಿತೆಯಿಂದೊಳ ಗುಡಿ ಕರುಣಾ ಮನಧಿ ನಿರ್ಮಿಸೆ ತಮ್ಮ ತಮ್ಮಯ ಅನುಚಿತೋಚಿತ ಕರ್ಮ ಫಲಗಳ ಉಣುತ ಚರಿಸುವರು. ಇದು ಕರ್ಮ ಸಿದ್ಧಾಂತ. ಈ ಕರ್ಮ ಸಿದ್ಧಾಂತವನ್ನು ನೀವು ಒಪ್ಪಲೇಬೇಕು. ಯಾಕೆ ಒಪ್ಪಬೇಕು ಅಂದ್ರೆ, ಎಲ್ಲಾ ತರಹದಿಂದ ವಿಚಾರ ಮಾಡಿ ನೋಡಿ ಕೊನೆಯಲ್ಲಿ ಸಿದ್ಧವಾದದ್ದೇನು ಅಂದ್ರೆ ಕರ್ಮ ಸಿದ್ಧಾಂತವೇ ಸಿದ್ಧಾಂತ ಕೊನೆಯಲ್ಲಿ ಆಗಿದೆ. ನಮ್ಮ ಪ್ರಯತ್ನ ಅಂತಾರ, ನಮ್ಮ ಇಚ್ಛಾ ಅಂತಾರ, ನಮ್ಮ ಪರಿಸ್ಥಿತಿ ಅಂತಾರ, ನಮ್ಮ ವಾತಾವರಣ ಅಂತಾರ, ಎಲ್ಲಾ ಮುಗಿತು. ಕೊನೆಗೆ ಹೋಗಿ ಸಿಕ್ಕೋದೇನು ಅಂತಂದ್ರೆ ಕರ್ಮವೇ. ಏನ್ ವಿಚಿತ್ರ ಕರ್ಮ ಇದೆ ಅಂದ್ರೆ, ಜನ್ಮ ಜನ್ಮಾಂತರದ ಕರ್ಮಗಳು. ಶ್ರೀಮದಾಚಾರ್ಯ ಸಿದ್ಧಾಂತ, ವೇದ ಸಿದ್ಧಾಂತ ಏನು ಅಂದ್ರೆ, ಕರ್ಮ ಎಂಬುದು ಹಿಂದಿನ ಜನ್ಮಕ್ಕಷ್ಟ ಸಂಬಂಧಪಟ್ಟಿಲ್ಲ, ಅನಾದಿಯಾದ ಕರ್ಮ ಇದೆ. ಒಂದೇ ಒಂದು ಮಾತು ಜಗನ್ನಾಥದಾಸರು ಹೇಳಿದ್ದು, ಅನಭಿಮತ ಕರ್ಮ ಪ್ರವಹದೊಳಗ ಅನಿಮಿಷಾದಿ ಸಮಸ್ತ ಚೇತನ ಗಣವಿರುವುದು. ಬ್ರಹ್ಮದೇವರ ಕರ್ಮ ಸೃಷ್ಟಿಗೆ ಬರಬೇಕು ಅನ್ನೋದು ಏನು ಆಶ್ಚರ್ಯವೂ ಇಲ್ಲ. ನಮ್ದಲ್ಲ, ನಾನು ಸೃಷ್ಟಿಗೆ ಬರಬೇಕು ಅಂತಲ್ಲ, ಚತುರ್ಮುಖ ಬ್ರಹ್ಮದೇವರು ಈ ಕಲ್ಪದಲ್ಲಿ ಸೃಷ್ಟಿಗೆ ಬರಬೇಕು ಅಂತ ಅವರ ಕರ್ಮ. ಎಂಥ ಕರ್ಮ? ಅನಾದಿ ಕರ್ಮ. ಅಲ್ಲಿ ಮತ್ತೆ ಅವರಿಗೆ ಅಪರೋಕ್ಷ ಜ್ಞಾನ ಆಗಿದೆ, ಬರ್ತದೆ, ಅದನ್ನು ಹೇಳೋಣಂತ ಮುಂದೆ. ಅಪರೋಕ್ಷ ಜ್ಞಾನ ಆದ್ರೆ ಏನಾಗ್ತದೆ ಕರ್ಮ ಅನ್ನೋದು ಮುಂದೆ ಹೇಳೋರಿದ್ರೆ ಅದನ್ನು ಹೇಳ್ತೀವಿ. ಅಪರೋಕ್ಷ ಜ್ಞಾನವಾದರೂ ಕೂಡ, ಸಂಚಿತಾಗಾಮಿಗಳು ಹೋದರೂ ಕೂಡ ಪ್ರಾರಬ್ಧ ಅನ್ನುವುದು ಉಳಿದದ್ದರಿಂದಾಗಿ ಅವರಿಗೂ ಕರ್ಮ ಬಿಟ್ಟದ್ದಲ್ಲ. ಆದರೆ ಕೆಲವರಿಗೆ ಸುಖಪ್ರದ, ಕೆಲವರಿಗೆ ದುಃಖಪ್ರದ, ಇಷ್ಟು ಮಾತ್ರ ವಿಶೇಷ. ಅದಕ್ಕೆ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ತೃಣಜೀವಿಯವರೆಗೂ ಕೂಡ ಅನಾದಿಯಾದ ಕರ್ಮ ಇದೆ. ಈಗ ನಾವಿಷ್ಟು ಮಂದಿ ಕೂತೀವಲ್ಲ, ನಾವು ಒಬ್ಬೊಬ್ರು ಒಂದೊಂದ್ ತರ ಇರ್ತೀವಿ, ಎಲ್ಲಾರು ಒಂದೇ ರೀತಿ ಇಲ್ಲ. ಮತ್ತೆ ಒಬ್ಬೊಬ್ರು ಒಂದೊಂದು ರೀತಿ ಇದ್ದೀವಿ. ಖರೇಂದ್ರ ದೇವರಿಗೆ ನೀ ಏನು ಪೇಷನ್ಸ್ ಇಟ್ಕೊಂಡಿಯೋ ಮಹಾರಾಯ ಅಂತ ಕೇಳಬೇಕು. ಅವ್ನಿಗೆ ಎಷ್ಟು ತಾಳ್ಮೆ ನಿನಗೆ, ಇಷ್ಟಿಷ್ಟು ಮಂದಿ ಹಿಂಗ ಸೃಷ್ಟಿ ಮಾಡಿ ಹಾಕಿ ಎಲ್ಲರ ಒಂದ ಮನೆ ನೋಡ್ತಿರ್ಬೇಕ್ರಿ. ಗಂಡು ಒಂದು, ಹೆಂಡತಿ ಒಂದು, ಮಗ ಒಂದು, ಮಗಳು ಒಂದು, ಅತ್ತೆ ಒಂದು, ಮಾವೊಂದು. ಛೇ 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 ಛೇ. ಅದಕ್ಕೆ ಯಾರು ಸೀರಿಯಲ್ ತೆಗೆದ್ರಿ, ಮನೆಯೊಂದು 3 ಬಾಗಿಲು ಸೀರಿಯಲ್ ತೆಗೆದವರು. ಶಣೆ ಇದ್ರಿ ಸೀರಿಯಲ್ ತೆಗೆಯುವ, ಮನೆಯೊಂದು 3 ಬಾಗಿಲು ಅಂತ. ಯಾಕಂದ್ರೆ ನಮ್ಮ ಮನ್ಯಾಗ 6 ಬಾಗಿಲು ಅವ್ರ ಎಲ್ಲ ಕಡೆ, ಒಬ್ಬೊಬ್ರು ಒಂದೊಂದು ರೀತಿ. ಏನೋ ವಿಚಿತ್ರ ಕರ್ಮ. ಆ ವಿಚಿತ್ರ ಕರ್ಮ ಇದ್ದದ್ದಕ್ಕಾಗಿಯೇನೆ ನಾವೆಲ್ಲ ಇಲ್ಲಿ ಹುಟ್ಟಿ ಬಂದಿದ್ದೇವೆ. ಬಹಳ ಸ್ವಾರಸ್ಯ ನೆನಪಿಟ್ಟುಕೊಳ್ರಿ. ಇವತ್ತು ಇಷ್ಟು ಮಂದಿ ಈ ಕ್ಷಣಕ್ಕೆ ಇಲ್ಲಿ ಕೂತಿದ್ದೇವೆ ಅಂದ್ರೆ ಇಂಥದ್ದೊಂದು ನಮ್ಮ ಕರ್ಮ ಅದ ಅನ್ನೋದಕ್ಕಾಗಿ ಕೂತಿದ್ದೀವಿ. ಈ ಕರ್ಮ ಇದ್ದಿದ್ದಿಲ್ಲ, ನಾವಲ್ಲಿ ಕೂಡಿಗೆ ಸಾಧ್ಯ ಇದ್ದಿದ್ದಿಲ್ಲ. ಹೆಂಗ ಈ ದಿನಾಂಕ, ಈ ವಾರ, ಈ ಸಮಯ, ಇಷ್ಟು ಹೊತ್ತು ಇಲ್ಲಿ ಕೂಡಬೇಕು, ಇದನ್ನು ಕೇಳಬೇಕು ಅಂತ ಒಂದು ಕರ್ಮ. ಆ ಕರ್ಮ ಪಕ್ವ ಆದಾಗ ಮಾತ್ರ ಆಗ್ತದೆ, ಇಲ್ಲೇದಾಗಂಗಿಲ್ರಿ. ಎಷ್ಟೋ ಜನ ಇದ ಉಣೆ ಅಡ್ಡಾಡ್ತಿರ್ತಾರೆ. ಅದನ್ನ ಯಾರಿಗೂ ಬೇಲಿಕತ್ತಿಲ್ಲ, ಚಲೋತ್ತ ಬೇಲಿಕತ್ತಿ. ಇದ
ಹೀಗೆ ಅಪ್ಪ ಮಗಗೆ ಬೈಲಿಕತ್ತಿದ್ದಂತ ಹೆಂಡತಿ ಮುಂದೆ, ನೋಡಿ ಇವಾಗ ನಾಳೆ ಊಟಕ್ಕೋಗ್ಬೇಡ, ಬರೀ ಉಣ್ತಾನ ತಿಂತಾನ ಮಲಗ್ತಾನ, ದಂಡಪಿಂಡ ಪ್ರಯೋಜನ ಇಲ್ಲ ಅಂತ ಬೈಲಿಕತ್ತಿದ್ದಂತ. ಮಗ ಹೇಳಿದ, ಅಪ್ಪ ಹಿಂಗ್ ಬೈಬೇಡ ನೀನು, ಬರೀ ತಿಂತಾನ ಉಣ್ತಾನ ಮಲಗ್ತಾನ ಏನು, ಚಲೋ ತಿಂತಾನ ಚಲೋ ಉಣ್ತಾನ ಚಲೋ ಮಲಗ್ತಾನ ಅಂತ ಬೈ ಅಂತ ಹೇಳಿದಂತ. ಹಂಗ ಏನು ಸುಮ್ಮನೆ ಚಲೋ ಬೈಯೋದು. ಇಷ್ಟು ಮಂದಿ ಇಲ್ಲೇ ಅಡ್ಡಾಡ್ತಿರ್ತಾರೆ, ಯಾಕಾಗೋದಿಲ್ಲ? ಕರ್ಮ ಇಲ್ಲ. ನೀವೇನ್ ಮಾಡಿದ್ರು ಶತಪ್ರಯತ್ನ ಮನೆಗೆ ಹೋಗಿ ಕರ್ಕೊಂಬರ್ರೆ. ಮತ್ತೆ ಕೆಲವರು ಹೇಳ್ತೀವಿ ಕರ್ಕೊಂಬಂದು ಪ್ರವಚನ ಕೂಡಿಸಿದ್ರೆ ಅವರು ಚಲೋ ನಿದ್ದೆ ಮಾಡಿ ಹೋಗ್ತಾರೆ. ನಾನು ಸುಳ್ಳು ಹೇಳಕತ್ತಿಲ್ಲ, ನನ್ನ ಅನುಭವದ ಇದು, ನನ್ನ ಅನುಭವದ. ಕರ್ಕೊಂಡು ಬರ್ರಿ ಅವ್ರನ್ನ, ಕೂತ್ ನಿದ್ದೆ ಮಾಡಿ ಹೋಗ್ತಾರ. ಯಾಕ? ಕರ್ಮ ಇಲ್ಲ, ಅವ್ರ ಯೋಗ್ಯತಾನೇ ಇಲ್ಲ, ಕರ್ಮ ಇಲ್ಲ ಅಂದ್ರೆ ಏನ್ ಮಾಡಿ ಬರೋದಿಲ್ಲ. ಅದಕ್ಕೆ ಅನಭಿಮತ ಕರ್ಮ ಪ್ರವಹದಳು, ಆ ಕರ್ಮ ಅಭಿವ್ಯಕ್ತ ಆಗಿಲ್ಲ, ಅದು ಫಲ ಕೊಡ್ಲಿಕ್ಕೆ ಸಮರ್ಥ ಆಗಿಲ್ಲ. ಯಾವಾಗ ಫಲ ಕೊಡ್ಲಿಕ್ಕೆ ಸಮರ್ಥವಾಗ್ತದೆ ಕರ್ಮ ಅಂದ್ರೆ ನಾನು ಸೃಷ್ಟಿಗೆ ಬರ್ಬೇಕು. ನೋಡಿ, ಕರ್ಮದ ಸ್ವಭಾವ ಏನದ ಅಂತಂದ್ರೆ ಸೃಷ್ಟಿಯಾಗದೇ ಇದ್ದಾಗ ಅದು ಫಲ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಫಲ ಕೊಡಬೇಕು ಅಂತಾದಾಗ ಸೃಷ್ಟಿಗೆ ಬರ್ಬೇಕು. ಅಂದ್ರೆ ಸೃಷ್ಟಿಗೆ ತರುವಂತಹ ಕರ್ಮಗಳು ಮಾತ್ರ ಸೃಷ್ಟಿಗೆ ತಂದು ಹೋಗ್ಬಿಡ್ತಾ, ಕರ್ಮ ಮುಗಿದು ಕೆಲಸ. ಆಮೇಲೆ ಸೃಷ್ಟಿಗೆ ಬಂದ ಮೇಲೆ ಕರ್ಮಗಳ ಪ್ರವಾಹ ಶುರು. ಆ ಕರ್ಮಗಳೆಲ್ಲ ಫಲ ಕೊಡ್ಲಿಕ್ಕೆ ಶುರು ಮಾಡ್ತದೆ. ಆ ಫಲಗಳನ್ನೆಲ್ಲ ಉಣ್ಲಿಕ್ಕೆ ಶುರು ಮಾಡ್ತೀವಿ ನಾವು. ಹಿಂಗೆ ಉಂಡು ಸಂಚಾರ ಮಾಡಿಕೊಂಡು ಕೊನೆಗೊಂದು ದಿವಸ ಇದನ್ನು ತಪ್ಪಿಸಿಕೊಂಡು ನಾವು ಹೋಗಬೇಕು. ಅದಕ್ಕಾಗಿ ದೇವರು ಲಕ್ಷ್ಮೀ ದೇವಿ ನೋಡಿಕೊಂಡು ಅನಭಿಮತ ಕರ್ಮ ಪ್ರವಹದೊಳಗ ನಿಮಿಷಾದಿ ಸಮಸ್ತ ಚೇತನ ಗಣ ವಿಹುದು ತತ್ಫಲಗಳುನ್ನದೆ ಸೃಷ್ಟಿಸದ ಮುನ್ನ ವನಿತೆಯಿಂದೊಳಗೂಡಿತಂ ಕರುಣಾವನದಿ ನಿರ್ಮಿಸೆ ತಮ್ಮ ತಮ್ಮಯ ಅನುಚಿತೋಚಿತ ಕರ್ಮ ಫಲಗಳ ನುಣಿತು ಚರಿಸುವರು. ಹೀಗೆ ಸಂಚಾರ ಮಾಡ್ತಾರೆ. ಅದಕ್ಕೋಸ್ಕರ ದೇವರು ಈ ಜಗತ್ತಿನ ಸೃಷ್ಟಿ ಮಾಡಬೇಕಾಗಿದೆ ಅಂತ ಒಂದು ಸಿದ್ಧಾಂತ ಜಗನ್ನಾಥದಾಸ ತಿಳಿಸಿಕೊಟ್ಟದ್ದು. ಅದಕ್ಕೆ ಪಂಚಭೇದ ಭಿನ್ನ 5 ಭೇದಗಳು ಪ್ರಸಿದ್ಧದ, ಅದರಿಂದ ಹೆಚ್ಚು ಹೇಳೋದಿಲ್ಲ. ಜೀವ ಜೀವ ಜಡ ಜಡ, ಇದು ಚಿತ್ರಭೇದ. ಜೀವ ಜೀವ ಭೇದ, ಜಡ ಜಡ ಭೇದ, ಜೀವ ಜಡ, ಜೀವ ಈಶ ಜಡ ಈಶ, ಹಿಂಗೆಲ್ಲ ಭೇದಗಳಿರುವಂತಹದ್ದಾಗಿದೆ. ಆ ಎಲ್ಲ ಭೇದಗಳಿಂದ ಕೊಡುವಂತಹ ಈ ಜಗತ್ತಿಗೆ ಭಗವಂತ ಏನ್ ಮಾಡ್ತಾನೆ? ಸೃಷ್ಟಿ ಸ್ಥಿತಿಯಾದಿಗಳನ್ನು ಮಾಡ್ತಾನೆ ಅಂತ. ಇಲ್ಲಿ ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತಾನೆ, ಓಕೆ. ಲಕ್ಷ್ಮೀ ದೇವಿಯ ಸೃಷ್ಟಿ ಮಾಡ್ತಾನೆ ಅಂತ ಶಬ್ದ ಬಂದ್ಬಿಡ್ತೀವಾಗ. ಯಾಕಂದ್ರೆ ಪಂಚಭೇದಗಳಿಂದ ಕೂಡಿದ ಲಕ್ಷ್ಮೀ ಬ್ರಹ್ಮ ರುದ್ರ ಇವರನ್ನೆಲ್ಲರನ್ನು ಸೃಷ್ಟಿಸ್ತಾನೆ ಅಂತ. ಹಾಗಾದ್ರೆ ಲಕ್ಷ್ಮೀ ದೇವಿಯನ್ನು ಏನ್ ಸೃಷ್ಟಿಸ್ತಾನೆ ಹೇಳಿ ನೋಡಂತೆ. ಲಕ್ಷ್ಮೀ ದೇವಿ ಸೃಷ್ಟಿ ಮಾಡೋದಂದ್ರೆ ಏನ್ ಮಾಡಬೇಕು ಅಂದ್ರೆ ಅದಕ್ಕೆ ಪರಾಧೀನ ವಿಶೇಷ ವಾಪ್ತಿ ಅಂತ ಒಂದು ಶಬ್ದವನ್ನು ಬಳಸ್ತಾರೆ ಶಾಸ್ತ್ರದಲ್ಲಿ. ನಿತ್ಯ ಮುಕ್ತಳಾದ ಎಂದೂ ಸಂಸಾರಕ್ಕೆ ಬಾರದೇ ಇರುವಂತಹ ಮಹಾಲಕ್ಷ್ಮಿಗೂ ಸೃಷ್ಟಿ ಇದೆ ಅಂದ್ರೆ ಏನ್ ವಿಶೇಷ ಅಂದ್ರೆ ಪರಾಧೀನ ವಿಶೇಷ. ಪರಾಧೀನ ವಿಶೇಷ ಅಂದ್ರೆ ಏನು? ಶಿಶ್ರಕ್ಷಾ ವಿಶೇಷ. ಲಕ್ಷ್ಮೀ ದೇವಿಗೆ ಪ್ರಳಯ ಕಾಲದಲ್ಲಿ ಈ ಜಗತ್ತಿನ ಮೇಲೆ ಏನೇನೂ ಅಭಿಮಾನ ಇದ್ದಿದ್ದಿಲ್ಲ. ಇದು ನನ್ನದು, ನಾನು ನೋಡಿಕೊಳ್ಳಬೇಕು, ಸೃಷ್ಟಿ ಮಾಡಬೇಕು ಅನ್ನುವ ಯಾವ ಇಚ್ಛೆಯೂ ಇದ್ದಿದ್ದಿಲ್ಲ. ಯಾವಾಗ ಸೃಷ್ಟಿ ಕಾಲ ಬಂತೋ ಭಗವಂತ ಇಚ್ಛೆ ಮಾಡಿದ. ಏನಂತ? ಲಕ್ಷ್ಮೀ ದೇವಿಗೆ ಈ ಜಗತ್ತಿನ ವಿಷಯದಲ್ಲಿ ಇಚ್ಛೆ ಹುಟ್ಟಲಿ. ಇಚ್ಛೆ ಹುಟ್ಟಿತು, ಈ ಜಗತ್ತನ್ನು ನಾನು ಸೃಷ್ಟಿ ಮಾಡಬೇಕು, ಈ ಜಗತ್ತು ನಂದು, ಇದು ನನಗೆ ಸಂಬಂಧಪಟ್ಟದ್ದು ಅಂತಂದ್ರೆ ನಮ್ಮ ಮನೆಯವರದ್ದು, ನಮ್ದು ಸಂಕಲ್ಪ ಮಾಡಿಕೊಂಡ ಆ ಇಚ್ಛೆ ಹುಟ್ಟಲಿಕ್ಕೆ ಕಾರಣ ಏನದಲ್ಲ, ಅದನ್ನೇ ಪರಾಧೀನ ವಿಶೇಷಾವಾಪ್ತಿ ಅಂತ ಕರೀತಾ ಇದ್ದಾರೆ. ಇಷ್ಟು ತಿಳ್ಕೊಳ್ಳಿ. 9ನೇ ವಾಕ್ಯ. ಈ 9ನೇ ವಾಕ್ಯದಲ್ಲಿ ಇಷ್ಟೆಲ್ಲ ಹೇಳ್ಕೊಂಡು ಬಂದ್ರಲ್ಲ, ಇದೇನ್ ಹೇಳ್ಕೊಂಡು ಬಂದ್ರು? ಶುದ್ಧಾನಂದೋರು ಸಂವಿದ್ಯುತಿ ಬಲ ಬಹುಲೌದಾರ್ಯ ಹೀಗೆ ಸೌಂದರ್ಯ ಪ್ರಾಗಲ್ಭ ಸ್ವಾತಂತ್ರ್ಯಾತ್ಯನಂತ ಪೂರ್ಣ ಗುಣಾತ್ಮಕ ವಿಗ್ರಹಾಯ ತಾದೃಶ ಅನಂತ ರೂಪಾಯ ಪಾರತಂತ್ರ್ಯಾದಿ ಅಶೇಷ ದೋಷ ದೂರಾಯ ಅನಂತಾನಂತ ರೂಪೇಶು ಸ್ವಗತ ಅನಂತ ಗುಣಕ್ರಿಯಾರೂಪ ಭೇದ ವಿವರ್ಜಿತಾಯ ಸ್ವನಿರ್ವಾಹಕ ಸ್ವಾಭಿನ್ನ ವಿಶೇಷ ಬಲ ತದ್ವತ್ತ ವ್ಯವಹಾರ ಭಾಗಿನೇ ಅಚಿಂತ್ಯ ಶಕ್ತಿ ಸಂಪನ್ನಾಯ ರಮಾ ಬ್ರಹ್ಮ ರುದ್ರ ಇಂದ್ರಾದಿ ಸಕಲ ಜೀವ ಜಡಾತ್ಮಕ ಪ್ರಪಂಚಾತ್ಯಂತ ಭಿನ್ನ ಸ್ವರೂಪಾಯ ಪಂಚಭೇದ ಭಿನ್ನ ಶ್ರೀ ಬ್ರಹ್ಮ ರುದ್ರ ಪ್ರವೃತಿ ಸಕಲ ಸ್ವರ ಅಸುರ ನರಾತ್ಮಕಸ್ಯ ಪ್ರಪಂಚಸ್ಯ ಯಥಾಯೋಗ್ಯಂ ಸೃಷ್ಟಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಪ್ರದಾತ್ರೇ. ಇಷ್ಟೇನು ವಿಷಯಗಳನ್ನು ಹೇಳಿದ್ದೀರಿ. ದೇವರ ವಿಷಯದಲ್ಲಿ ನಮ್ಗೆ ಇಷ್ಟು ಜ್ಞಾನ ಆಯ್ತು. ಇದೆಲ್ಲವೂ ಎಲ್ಲಿ ಇದೆ? ಇದೆಲ್ಲವೂ ಎಲ್ಲಿ ಹೇಳಿದ್ದಾರೆ? ಯಾಕೆಂದ್ರೆ ಒಂದು ವಸ್ತು ನಿರ್ಧಾರ ಆಗಬೇಕಾಗಿದ್ರೆ
ಎರಡರಿಂದ ನಿರ್ಧಾರ ಆಗ್ತದೆ ಅಂತ ಎಲ್ಲ ಶಾಸ್ತ್ರೀಯ ಒಪ್ಪಿಕೊಂಡಿರುವಂತಹದ್ದು, ಎಲ್ಲ ಶಾಸ್ತ್ರಗಳು ಎಲ್ಲ ದರ್ಶನಾಚಾರ ಒಪ್ಪಿಕೊಂಡಿರುವಂತಹದ್ದು. ಒಂದು ಲಕ್ಷಣ, ಎರಡನೇದು ಪ್ರಮಾಣ. ಲಕ್ಷಣ ಹಾಗೂ ಪ್ರಮಾಣಗಳು ಹೇಳದೆ ಹೋದರೆ ಒಂದು ವಸ್ತುವಿನ ಸಿದ್ಧಿಯಾಗುವುದಿಲ್ಲ. ಉದಾಹರಣೆಗೆ ಬ್ರಾಹ್ಮಣ ಅಂತ ಒಬ್ಬರನ್ನು ಹೇಳಬೇಕಾಗಿದೆ ಅಂತ ಇಟ್ಕೊಳ್ರಿ. ಇವನು ಬ್ರಾಹ್ಮಣ ಅಂತ ಹೇಳಬೇಕಾದ್ರೆ ಸುಮ್ಮನೆ ಹೆಂಗೆ ಹೇಳಿ ಬರ್ತದೆ? ಲಕ್ಷಣ ಬೇಕೋ ಬೇಡವೋ? ಏನ್ ಲಕ್ಷಣ ಇದೆ? ಬ್ರಾಹ್ಮಣದ ಲಕ್ಷಣ ಏನಿದೆ? ಶಿಖಾ, ಯಜ್ಞೋಪವೀತ, ಸಂಧ್ಯಾವಂದನ, ದೇವರ ಪೂಜಾ ಇತ್ಯಾದಿ ಇತ್ಯಾದಿ. ಆ ಎಲ್ಲ ಲಕ್ಷಣಗಳು ಉಳ್ಳವನಾದರೆ ಇವನನ್ನ ಬ್ರಾಹ್ಮಣ ಎಂದು ಕರೆಯಬೇಕು. ಆಕಳ ಅಂತ ಇರ್ತಾರೆ. ಆಕಳ ಅಂತ ಹೇಳಬೇಕಾದ್ರೆ ಯಾವ್ದ್ಯಾವುದನ್ನು ತೋರಿಸಿ ಆಕಳ ಅಲ್ಲಿ ಬರುವುದಿಲ್ರಿ. ಅದಕ್ಕೆ ಕೋಡು, ಗಂಗೆ ತೊಗಲು, ಬೆನ್ನು ಡುಬ್ಬಿರಬೇಕು, ಬಾಲ ಎಲ್ಲಾ ಸೇರ್ಕೊಂಡಿದ್ದಾಗ ಇದನ್ನ ಆಕಳ ಅಂತ ಕರಿಬಿಟ್ಟು ಹೊರತಾಗಿ ಏನೂ ಇಲ್ಲದೆ ಇದ್ದದ್ದು ಜರ್ಸಿ ಹಾಕಿರ್ತಾವ್ರಿ, ಸಪಾಟ ಆಕಳ ಅಂತ ಕರಿಯಂಗಿಲ್ಲ. ಅವನ್ನೆಲ್ಲ ಆಕಳ ಅಂತ ಕರಿಬಾರ್ದ್ರಿ. ಖರೆ ಅಂದ್ರೆ ಅವ ಆಕಳನೇ ಅಲ್ರಿ. ಯಾಕಂದ್ರೆ ಶಾಸ್ತ್ರಾದಿ ಮತ್ತೊಮ್ಮೆ ಇಲ್ಲೇ ಇಲ್ಲದಕ್ಕೆ ಗೋ ಲಕ್ಷಣ ಹೊಂಟು ಬಿಟ್ಟಾರ. ಅದಕ್ಕೆ ಈ ಹಂಡ ಬಂದಿರೋ ಆಕಳಗಳೆಲ್ಲ ಅವು ಆಕಳಾಭಾಸ, ಹೆಂಗೆ ಹೆತ್ವಾಭಾಸ ಅಂತ ಇರ್ತದೋ ಹಂಗ ಆಕಳಾಭಾಸ ಅಂತ ಇರ್ಬೇಕಷ್ಟ. ಅದಕ್ಕೆ ಆಕಳಿನಂತೆ ತೋರ್ತಾಗ ಆಕಳ ಅವೆಲ್ಲ ನಿಜವಾಗಿ ಆಕಳ ಅಂದ್ರೆ ಇವೆಲ್ಲ ಇರಬೇಕು. ಹಾಗಾದ್ರೆ ಲಕ್ಷಣ. ಲಕ್ಷಣ ಆದ ಮೇಲೆ ಪ್ರಮಾಣ ಅಂತಿದೆ. ಪ್ರಮಾಣ ಅಂದ್ರೆ ಏನು? ಮೂರು ಪ್ರಮಾಣಗಳು: ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ ಮೂರು ಪ್ರಮಾಣಗಳು. ಪ್ರತ್ಯಕ್ಷದಿಂದಾದರೂ ಇದು ವಸ್ತು ಅಂತ ಹೇಳಬೇಕು, ಇಲ್ಲ ಅನುಮಾನದಿಂದ ಹೇಳಬೇಕು, ಇಲ್ಲ ಆಗಮದಿಂದ ಹೇಳಬೇಕು. ಅದಕ್ಕೆ ಭಗವಂತನಂತಹ ಪದಾರ್ಥ ಇವನ ಅತೀಂದ್ರಿಯನಾದದ್ದರಿಂದ ಇವನು ನಮಗೆ ಪ್ರತ್ಯಕ್ಷಕ್ಕೂ ಅನುಮಾನಕ್ಕೂ ನಿಲುಕುವುದಿಲ್ಲ, ಆಗಮಗಳಿಂದಲೇ ನಿಲುಕಬೇಕು. ಆಗಮದಲ್ಲಿ ಮತ್ತೆರಡು. ಏನೇನು ಎರಡು ಆಗಮದಲ್ಲಿ ಅಂತ ಕೇಳಿದ್ರೆ, ಒಂದು ಪೌರುಷೇಯ ಆಗಮ, ಇನ್ನೊಂದು ಅಪೌರುಷೇಯ ಆಗಮ. ಆ ಪೌರುಷೇಯ ಹಾಗೂ ಅಪೌರುಷೇಯ ಆಗಮಗಳಿಂದ ತಿಳಿಯಲ್ಪಡ್ತಾನೆ ಪರಮಾತ್ಮ ಅಂತ ಹೇಳಿ ಹೊರಟ ವಾಕ್ಯ ಮುಂದಿದ್ದು. ಋಗಾದಿ ಚತುರ್ವೇದ ಮೂಲ ರಾಮಾಯಣ ಬ್ರಹ್ಮಸೂತ್ರ ಮಹಾಭಾರತ ಭಾಗವತ ಪಂಚರಾತ್ರಾದಿ ಅಶೇಷ ಸದಾಗಮ ಪ್ರತಿಪಾದಿತ ಸ್ವರೂಪಾಯ ನಮಃ. ಎಲ್ಲಿಂದ ಬರ್ತದೆ ಭಗವಂತನ ಜ್ಞಾನ? ಭಗವಂತನ ಸ್ವರೂಪವನ್ನು ತಿಳಿದುಕೊಳ್ಳುವುದು ಹೇಗೆ ಸಾಧ್ಯ ಆಗ್ತದೆ? ಋಗಾದಿ ಚತುರ್ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದಗಳು 4 ವೇದಗಳು, ಮೂಲ ರಾಮಾಯಣ. ಇದು ಭಾರಿ ವಿಚಿತ್ರದಲ್ಲಿ. ಯಾಕಂದ್ರೆ ನಮ್ಮಲ್ಲಿ ಎಲ್ಲರಿಗೂ ವಾಲ್ಮೀಕಿ ರಾಮಾಯಣದ ಪರಿಚಯದ ಹೊರತಾಗಿ ಮೂಲ ರಾಮಾಯಣ ಅಂತ ಒಂದದ ಪರಿಚಯ. ಆ ಮೂಲ ರಾಮಾಯಣವನ್ನ ರಚನೆ ಮಾಡಿದವರು ಹಯಗ್ರೀವ ದೇವರು, ಬೇರೆ ಯಾರಲ್ಲ. ಹಯಗ್ರೀವ ದೇವರು ಮೂಲ ರಾಮಾಯಣವನ್ನು ರಚನೆ ಮಾಡಿದವರು. ಶತಕೋಟಿ ಪ್ರವಿಸ್ತರಂ ಅಂತ ಹೇಳ್ತಾರೆ. 100 ಕೋಟಿ ಶ್ಲೋಕಗಳಿಂದ ಕೂಡಿರುವಂತಹ ರಾಮಾಯಣ ಅಂತ. ನಾವೇನಿವತ್ತು ರಾಮಾಯಣ ಕೇಳ್ತೀವಿ ಅದು ಎಷ್ಟು 1/4 ಅಥವಾ 1/8 1/10 ಗೊತ್ತಿಲ್ಲ, ಅಷ್ಟು ಕಡಿಮೆ ರಾಮಾಯಣ ಕೇಳ್ತಿದ್ದೀವಿ. ರಾಮನ ಮಹಿಮಾ ಅಷ್ಟಿದೆ ಅಂತೆ. ಭಾಗವತದ ಪಂಚಮ ಸ್ಕಂದಲ್ಲಿ ಹೇಳುವಾಗ ಇಲಾಮೃತ ವರ್ಷ ಮತ್ತ ಕೇತುಮಾಲಾ ಖಂಡ ಹಿಂಗೆ ಹೇಳ್ಕೋತ ಬಂದು ಕಿಂ ಪುರುಷ ಖಂಡ ಅಂತ ಹೇಳ್ತಾ, ಆ ಕಿಂ ಪುರುಷ ಖಂಡದಲ್ಲಿ ಹನುಮಂತ ದೇವರು ಇವತ್ತಿಗೂ ತಮ್ಮ ಶಿಷ್ಯರಿಗೆ ಅದು ಅಸಾವಿದ ಕಿಂ ಪುರುಷೇ ಕಿಲಾಸ್ತೆ ಅಸಾವಿದಾನಿಂಚ ರಾಮದೇವರ ಕಥೆಯನ್ನು ಹೇಳುತ್ತಾ ಇವತ್ತಿಗೂ ಕೂಡ ಕಿಂ ಪುರುಷ ಖಂಡದಲ್ಲಿ ವಾಯುದೇವರಿದ್ದಾರೆ ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳೋದು. ಮಗ್ನಸ್ಸದ ರಾಮಕಥಾಸುಧಾಯ, ರಾಮಕಥಾಸುಧೆಯಲ್ಲಿ ಇಷ್ಟು ಭಕ್ತರಾಗಿದ್ದಾರೆ ಹನುಮಂತ ದೇವರು ಅಂದ್ರೆ ಇವತ್ತಿಗೂ ರಾಮಾಯಣ ಮುಕ್ತಾಯ ಆಗ್ತಿಲ್ಲ. ಅದಕ್ಕೆ ಇನ್ನು ನಮ್ಮಲ್ಲಿ ಶಬ್ದ ಬಂದಿರ್ಬೇಕ್ರಿ, ಇವನು ರಾಮಾಯಣ ಮುಗಿಯವಲ್ತು ಅಂತ ತಿಳ್ಕೊಂಡು ಹೇಳಿ. ಅದಕ್ಕೆ ಶಬ್ದ ಬಂದಿರ್ಬೇಕ್ರಿ, ಇವನು ರಾಮಾಯಣ ಮುಗಿಯವಲ್ತು ಅಂತ ಹೇಳಿ. ಅಷ್ಟು ರಾಮಾಯಣ ಶತಕೋಟಿ ಪ್ರವಿಸ್ತರವಾದದ್ದು ಹಯಗ್ರೀವ ದೇವರಿಂದ. ಆಮೇಲೆ ಬ್ರಹ್ಮಸೂತ್ರಗಳು ಭಗವಂತನ ಸ್ವರೂಪವನ್ನು ತಿಳಿಸಿಕೊಡ್ತದೆ. ಮಹಾಭಾರತ ಭಗವಂತನ ಸ್ವರೂಪವನ್ನು ತಿಳಿಸಿಕೊಡ್ತದೆ. ನಾವು ಮಹಾಭಾರತವನ್ನ ಏನಂತ ತಿಳಿದಿದ್ದೇವೆ ಅಂದ್ರೆ, ಮಹಾಭಾರತ ಕೌರವರ ಪಾಂಡವರ ಜಗಳದ ಕಥೆಯೂ ಬೇರೆ ಇನ್ನೇನಿಲ್ಲ ಅಂತ ತಿಳ್ಕೊಂಡ್ಬಿಟ್ವಿ. ಏನ್ ಚಂದ ಜಗಳಾಡ್ತಾರ್ರಿ ಕೌರವ ಪಾಂಡವ ಎಲ್ಲರ, ಭಾರಿ ಇರ್ತದ ಜಗಳ ಅಂತ ಹೇಳಿ. ನಮಗೆ ಇನ್ನೊಬ್ರು ಜಗಳ ಆದ್ರೆ ಬಹಳ ಆನಂದ ರೀ. ಯಾಕೆ ಹೇಳ್ರಿ? ನಾವು ನೋಡ್ಕೋತ ಕುಡ್ದು ಅಷ್ಟೇ ಇರ್ತದೆ, ಬಿಡಿಸೋದು ಇರುದಿರಲ್ವಾಗ. ಇನ್ನೊಬ್ರು ಜಗಳ ಆಗ್ತಿದ್ರೆ ಕೆಲವರು ವಿಡಿಯೋ ಮಾಡ್ಕೊಂಡು ನಿಂತಿರಂಗಿಲ್ಲ ಮೊಬೈಲ್ ಎಷ್ಟು ಚಂದ ಜಗಳ ಆಗಿದೆ ನೋಡ್ರಿ. ಯಾಕಂದ್ರೆ ತಮ್ಮ ಫೇಸ್ಬುಕ್ ಒಳಗೆ ಹಾಕಿದ್ರೆ ಲೈಕ್ಸ್ ಬರ್ತಾವ ಅಂತ ತಿಳ್ಕೊಂಡು ಹೇಳಿ ಬಿಡಿಸ್ಕೊಂತಿರಂಗಿಲ್ರಿ. ಚಾಕು ಚುಚ್ಚಿ ಕೊಂದದ್ದನ್ನು ಮೊನ್ನೆ ಮುಂಬೈ ಒಳಗೆ ಎಲ್ಲ ನೋಡ್ಕೋತ ವಿಡಿಯೋ ಮಾಡ್ಕೋತ ನಿಂತಿರೋ ಹೊರತಾಗಿ 4-8 ಮಂದಿ ಧೈರ್ಯ ಮಾಡಿ ಹೋಗಿ ಜಾಣಿಸಿ ಒದ್ದು ಅವ್ನು ನಿಲ್ಲಿಸ್ತೀವಿ. ಯಾಕೆ? ಮೂಲ ಕಟ್ಟ ಕೆಲಸ ಏನ್ ಹೇಳ್ಕೊಡೋದಿಲ್ಲ. ಅಂದಮೇಲೆ ಇಂಥವೆಲ್ಲ ಮಾಡ್ಕೋತ ಕೂತಿರ್ತಾರೆ. ಮಹಾಭಾರತ ಅನ್ನೋ ಒಂದು ಜಗಳದ ಕಥೆ ಅಂತ ತಿಳ್ಕೊಂಡಿದ್ದೀವಿ. ಅಲ್ಲ,
ಮಹಾಭಾರತ ಅಂತನ್ನುವುದು ಭಗವಂತನ ಸ್ವರೂಪವನ್ನು ಪರಿಚಯ ಮಾಡಿಸಲಿಕ್ಕೆ ಹೊರಟದ್ದು. ಶ್ರೀ ವೇದವ್ಯಾಸದೇವರು ಮಹಾಭಾರತದ ಒಂದು ವಾಕ್ಯ ಬರೀತಾರೆ, ಕನ್ನಡಿ ಒಳಗೆ ನಾವ್ ಹೆಂಗ ಪ್ರತಿಬಿಂಬ ಕಾಣ್ತೀವಲ್ಲ, ನಮ್ದು ಕನ್ನಡಿ ಹೇಳ್ಕೊಂಡ ಹೆಂಗ್ ಪ್ರತಿಬಿಂಬ ಕಾಣ್ತದಲ್ಲ, ಹಂಗ ಜ್ಞಾನಿಗಳು ಮಹಾಭಾರತದಲ್ಲಿ ಭಗವಂತನ ಕಾಣ್ತಾರಂತ. ಕನ್ನಡಿ ಒಳಗೆ ನಾವು ಹೆಂಗ ಪ್ರತಿಬಿಂಬ ಕಾಣ್ತೀವಿ, ಹಂಗ ಜ್ಞಾನಿಗಳು ಮಹಾಭಾರತದಲ್ಲಿ ಭಗವಂತನ ಕಾಣ್ತಕ್ಕಂಥವರಾಗಿದ್ದಾರೆ ಅಂತ. ಆಮೇಲೆ ಮಹಾಭಾರತ, ಭಾಗವತ, ಪಂಚರಾತ್ರ, ಅಶೇಷ ಸದಾಗಮ ಪ್ರತಿಪಾದಿತ ಸ್ವರೂಪಾಯ, ಹಿಂಗೆಲ್ಲ ಬೇರೆ ಬೇರೆ ಆಗಮಗಳಿಂದಲೂ ಪ್ರತಿಪಾದಿತನಾದವನು ಅಂತ ಒಂದೆರಡು ಮಾತು ಹೇಳಿ ಈ ಭಾಗವನ್ನು ಮುಗಿಸ್ತೇನೆ. ಮುಂದೆ ಜ್ಯೇಷ್ಠ ಮಾಸದ ಮಹಿಮಾ ಒಂದು 5 ನಿಮಿಷ ಮಾಡಿದ್ರೆ ಇವತ್ತಿನ ಪ್ರವಚನ ಮಾಡಲಿಕ್ಕೆ ಮುಗೀತು. ಈ ವೇದಗಳಲ್ಲೂ ಕೂಡ ಏನಿದೆ ಅಂತ ಕೇಳಿದ್ರೆ, ವೇದಗಳಲ್ಲೂ ಇರುವಂತಹದ್ದು ಸುಮ್ಮನೆ ಏನೋ ಹಿಂಗ ವೇದ ಅಂತ ಹಿಂಗೆ ಬಂದಿಲ್ಲ. ಆಚಾರ್ಯರ ಸಿದ್ಧಾಂತದ ಪ್ರಕಾರ ಮೂಲ ವೇದ ಅಂತ ಒಂದು ಶಬ್ದವನ್ನು ಆಡ್ತಾರೆ ಆಚಾರ್ಯ. ಮೂಲಶ್ರುತಿ ಅಂತ ಅಂದ್ರೆ ವಿಭಾಗಗೊಳ್ಳದೇ ಇದ್ದ ವೇದ. ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ವಿಭಾಗವೇ ಇದ್ದಿದ್ದಿಲ್ಲ, ಹಂಗೆ ಇತ್ತು ಒಂದು ವೇದ. ಆ ವೇದವನ್ನು ಋಕ್ ಯಜುಸ್ಸಾಮ ಅಂತ ವಿಭಾಗ ಮಾಡಿದವರು ಒಬ್ಬರು. ನಾವು ಸಾಮಾನ್ಯವಾಗಿ ಪುರಾಣ ಕೇಳಿದಾಗ ಏನಾಗಿರ್ತದೆ ಅಂದ್ರೆ ವೇದವ್ಯಾಸ ದೇವರು ವೇದ ವಿಭಾಗ ಮಾಡಿದವರು ಅಂತ ತಿಳ್ಕೊಂಡಿರ್ತೇವೆ. ಅಲ್ಲ ಅಂತಾರೆ ಶ್ರೀಮದಾಚಾರ್ಯರು. ಮೊದಲಿಗೆ ವೇದ ವಿಭಾಗವನ್ನ ಮಾಡಿದವರು ಹಯಗ್ರೀವ ದೇವರು. ಮೂಲದಲ್ಲಿ ಇದ್ದದ್ದು ಒಂದು ವೇದ, ಅದನ್ನ 4 ಭಾಗಗಳನ್ನಾಗಿ ಮಾಡಿಕೊಟ್ಟವರು ಹಯಗ್ರೀವ ದೇವರು. ಆ ಹಯಗ್ರೀವ ದೇವರು ವಿಭಾಗ ಮಾಡಿಕೊಟ್ಟ ಮೇಲೆ ಪುನಃ ವೇದವ್ಯಾಸ ದೇವರು ಉಪವಿಭಾಗವನ್ನ ಮಾಡಿದ್ದಾರೆ. ಅಂದ್ರೆ ಋಗ್ವೇದದಿಂದ ಮತ್ತೆ ಋಗ್ವೇದವನ್ನ ಆರಿಸಿಕೊಂಡ್ರು, ಅದರಲ್ಲಿ 24 ಶಾಖೆಗಳನ್ನು ಮಾಡಿದ್ರು. ಯಜುರ್ವೇದದಿಂದ ಮತ್ತೆ ಯಜುರ್ವೇದವನ್ನು ಆರಿಸಿಕೊಂಡು 101 ಶಾಖೆಗಳನ್ನು ಮಾಡಿದ್ರು. ಅಥರ್ವ ವೇದದಲ್ಲಿ 24 ಶಾಖೆಗಳನ್ನು ಮಾಡಿದ್ದಾರೆ, 12 ಶಾಖೆಗಳನ್ನು ಮಾಡಿದ್ದಾರೆ. ಆಮೇಲೆ ಸಾಮವೇದದಲ್ಲಿ 1000 ಶಾಖೆಗಳನ್ನು ಮಾಡ್ತಾ ಇದ್ದಾರಂತೆ. ಹೀಗೆ ಉಪವೇದವನ್ನಾಗಿ ಮಾಡಿದವರು ವೇದವ್ಯಾಸದೇವರು. ಈ ಮೂಲ ವೇದ, ವಿಭಕ್ತ ವೇದ, ಉಪವಿಭಕ್ತ ವೇದಗಳೇನಿವೆಯಲ್ಲ, ಈ ಎಲ್ಲ ವೇದಗಳಿಂದಲೂ ತಿಳಿಯುವಂಥವನು ಯಾರು ಅಂದ್ರೆ ಆ ಭಗವಂತ ಅಂತ ತಿಳಿದುಕೊಳ್ಳ್ರಿ. ಇಷ್ಟು ಅದರ ಸ್ವರೂಪವನ್ನು ಹೇಳಿದ್ದಾರೆ. ವೇದಗಳ ಅರ್ಥ ಆಗೋದಿಲ್ಲ ಅನ್ನೋದಕ್ಕಾಗಿ ಬ್ರಹ್ಮಸೂತ್ರಗಳನ್ನ ಅದರ ಅರ್ಥ ನಿರ್ಣಯಕ್ಕಾಗಿ ಕೊಟ್ಟಿದ್ದಾರೆ. 10ನೇ ವಾಕ್ಯ, ಅನಾದಿ ಅನಂತ ಕಾಲೇಪಿ ಸ್ವರೂಪ ದೇಹಾಂತ ಬಾಹ್ಯ ದೇಹಾಂತಶ್ಚ ಸ್ಥಿತ್ವ ಸತ್ತ ಪ್ರತೀತಿ ಪ್ರವೃತ್ತಿಯಾದಿ ಪದಾರ್ಥೇ ನಮಃ. ನಮಗ ಶರೀರಗಳು ಎಷ್ಟವ, ಇದೆಲ್ಲ ಒಂದೊಂದು ಚಿಂತನೆ ಮತ್ತು ಹೊಸ ಚಿಂತನೆಗಳವ. ನಮಗೆ ಕಾಣಿಸೋದು ಶರೀರ ಅಂದ್ರೆ ಇದು ಒಂದೇ ಕಾಣಿಸಿರ್ತದೆ, ಸ್ಥೂಲ ದೇಹ ಅಂತ ಒಂದು ಕಾಣಿಸಿರ್ತದೆ. ಇದಷ್ಟೇ ಶರೀರ ಇಲ್ಲ, ಇನ್ನೂ ಅನೇಕ ಶರೀರಗಳು ಇವೆ. ಆಚಾರ್ಯರಂತಾರೆ ಭಗವಂತನು ಅನಾದಿ ಅನಂತ ಕಾಲಗಳಲ್ಲಿ ಸ್ವರೂಪ ದೇಹದ ಒಳಗೆ ಬಾಹ್ಯ ದೇಹದ ಒಳಗೆ ನಿಂತುಕೊಂಡು ಇದಕ್ಕೆ ಸತ್ತ, ಇದಕ್ಕೆ ಅಸ್ತಿತ್ವ, ಇದಕ್ಕೆ ಪ್ರತೀತಿ, ಜ್ಞಾನ, ಇದು ಪ್ರವೃತ್ತಿ, ಇದರಿಂದ ಕೆಲಸಗಳನ್ನು ಮಾಡಿಸ್ತಕ್ಕಂಥವನಾಗಿದ್ದಾನೆ. ನಾವೇನಾದರೂ ಈ ಕೆಲಸಗಳೇ ನಡೀತಿರ್ತಾವ ದಿವಸ, ಈ ಕೆಲಸಗಳನ್ನ ನಾವೇ ಮಾಡ್ತೀವಿ ಅಂತ ತಿಳ್ಕೊಂಡ್ರೆ ಗಡ್ರು ಅಂತ. ದೇವರು ಮಾಡಿಸಿದ್ರೆ ಮಾತ್ರ ಈ ಕೆಲಸ ಆಗ್ತಿರ್ತಾವ, ಇಲ್ಲಿಂದ ನಮ್ಗೆ ಯಾವ ಕೆಲಸನೂ ಆಗೋದಿಲ್ಲ. ಅದಕ್ಕೆ ಜಗನ್ನಾಥ ದಾಸರು ಅದು ಸರ್ವ ಸ್ವಾತಂತ್ರ್ಯ ಸಂಧಿ ಅಥವಾ ಕ್ರೀಡಾ ವಿಲಾಸ ಸಂಧಿ ಅಂತ ಕರೀತಾರೆ. ಅದರ ಒಂದು ಚಂದ ಶಬ್ದ ಹೇಳ್ಯಾರ, ನಿಂದ ಏನೂ ಇಲ್ಲ ತಮ್ಮ, ಅವ ಒಳಗಿದ್ದು ಮಾಡಿಸಿದ್ರೆ ನಿಂದ ಆಗ್ತದ, ಇಲ್ಲದೆ ಇದ್ರೆ ಏನೂ ಇಲ್ಲ ಅಂತ ಒಂದು ಚಂದದ. ಅದ್ರೊಳಗೂ ಭಾರಿ ಮಜಾ ಆಗ. ವಿಷ್ಟರ ಶ್ರಮ ದೇಹದೊಳಗೆ ಪ್ರವಿಷ್ಟರಾಗಿ ನಿರಂತರದಿ, ವಿಷ್ಟರ ಶ್ರಮ ದೇಹದೊಳಗೆ ಪ್ರವಿಷ್ಟರಾಗಿ ನಿರಂತರದಿ ಬಹು ಚೇಷ್ಟೆಗಳೇ ಮಾಡುತ್ತಿರೆ ಕಂಡು ಸಜೀವಿಯನು ತಿಹನು. ಅವ ಚೇಷ್ಟೆ ಮಾಡ್ತಿದ್ರ ಇವ ಬದುಕ್ಯಾನ ಅಂತಾರಂತ. ಕೃಷ್ಟರಾಗುವ ರಮನ ನೋಡಿ ಕಲಿಷ್ಟರೆಲ್ಲರೂ ಸೇವೆ ಮಾಡ್ಪರು, ಬಿಟ್ಟ ಕ್ಷಣದಲ್ಲಿ ಕುಣಪವೆಂದರಿದ ಅದನ್ನು ಉಪೇಕ್ಷಿಪರು. ಅವ ಇದ್ದಾನ ಅಂತ ನಮ್ ಕೆಳಗಿನವಲ್ಲ ನಮ್ ಸೇವಾ ಮಾಡ್ತಾರೆ, ಪ್ರೀತಿ ಮಾಡ್ತಾರೆಲ್ಲ ಮಾಡ್ತಾರೆ. ಅವ ದೇವರು ದೇಹ ಬಿಟ್ಟು ಒಂದು ಕ್ಷಣ ಹೊರಗೆ ಹೋದ ಅಂತ ಇಟ್ಕೊಳ್ರಿ, ಇದನ್ನ ಮೈ ಹೊರಗೆ ಹಾಕ್ಬಿಡ್ತಾರೆ. ಆಗಲೇ ಮಾತಾಡ್ಸಂಗೆ ಇಲ್ಲೇ ಇಲ್ಲ ಅಂದಮೇಲೆ ಇದು ಎಲ್ಲ ನಡೆಯೋದು ಅವನಿಂದ. ಪಚನ ಭಕ್ಷಣ ಗಮನ ಭೋಜನ ವಚನ ಮೈಥುನ ಶಯನ ವೀಕ್ಷಣ ಅಚಲನ ಚಲನ ಪ್ರಯತ್ನವು ಸಾಧ್ಯವೇ ಜನಕ್ಕೆ. ನಮ್ಮಿಂದ ಏನಾಗ್ತದೆ? ಏನಿಲ್ಲ, ಖಾಲಿ ಕೈ ವಿಷ್ಣು ಬರುತ್ತಷ್ಟೇ. ಶುಚಿ ಸದನದಯದಿಂದೆ ಜೀವರ ನಿಚಯದೊಳುತ ನಿಂತು ಮಾಡುವ ಉಚಿತ ಅನುಚಿತ ಕರ್ಮಗಳನ್ನೆಂದರಿದು ಕೊಂಡಾಡು. ಅವನೇ
ಅವನೇ ನಮ್ಮೊಳಗೆ ನಿಂತುಕೊಂಡು ಎಲ್ಲ ಕೆಲಸವನ್ನು ಮಾಡಬೇಕಾಗಿದೆ. ಅನಾದಿ ಅನಂತ ಕಾಲೇಪಿ ಸ್ವರೂಪ ದೇಹಾಂತ ವಾಕ್ಯ ದೇಹಾಂತಶ್ಚ ಸ್ಥಿತ್ವ ಸತ್ತಾ ಪ್ರತೀತಿ ಪ್ರವೃತ್ತಿಯಾಗಿ ಪ್ರದಾತ್ರೆ ನಮಃ ಅಂತ ತಿಳಿದುಕೊಂಡು ಇಲ್ಲಿಗೆ ಆ ವ್ಯಾಸಗದ್ಯದ ಒಂದು 10 ವಾಕ್ಯಗಳ ವಿವರಣೆಯನ್ನ ತಿಳಿದುಕೊಂಡಿದ್ದೇವೆ. ಮುಂದೆ ಜ್ಯೇಷ್ಠ ಮಾಸದ ಮಹಿಮಾ ಇನ್ನೊಂದು 5-10 ನಿಮಿಷ ಟೈಮ್ ಅದನ್ನು ನಡೆಯಾದ ಪ್ರಕಾರ ಅಷ್ಟೇ ಮುಗಿಸ್ಬಿಡೋದು. ಯಾವಾಗಲೂ ಸಾಲಿಗೆ ಹುಡುಗರು ಎಷ್ಟೊತ್ತಿಗೆ ಬರಲಿ ಸರಿಯಾಗಿ ಬಿಡಿಸ್ಬೇಕ್ರಿ. ಸಾಲಿ ಸರಿಯಾಗಿ ಬಿಡ್ಬೇಕಂದ್ರೆ ನಾಳೆ ಮತ್ತೆ ಹುಡುಗರು ಸರಿ ಬರ್ತಾವ ಸಾಲಿಗೆ. ನೀನು 4ಕ್ಕೆ ಸಾಲಿಗೆ ಬಂದು ಅದಕ್ಕೆ ಇನ್ನು 1ನೇ ಪೀರಿಯಡ್ ಶುರು ಮಾಡ್ತೀನಿ ಅಂತ 5ರಿಂದ 1ನೇ ಪೀರಿಯಡ್ ಶುರು ಮಾಡೋದು. ಆದ್ರೆ ಕೊನೆಯ ಪೀರಿಯಡ್ ಹೇಳಿ ಕಳಿಸಿದ್ರೆ ಎಲ್ಲರೂ ಬರ್ತಾವ ಅವರು. ಸರಿ, ಏನಾಯ್ತು? ಈ ಜ್ಯೇಷ್ಠ ಮಾಸದಲ್ಲಿ ವಟ ಸಾವಿತ್ರಿ ವ್ರತ ಅಂತ ಒಂದು ಬರ್ತದೆ. ಮೊನ್ನೆ ಎಲ್ಲಾರು ಮಾಡ್ಯಾರ, ಮೊನ್ನೆ ಮುಗಿತಲ್ಲ, ಕಾರುಣ್ಯ ಆಯ್ತಲ್ಲ. ಈ ವಟ ಸಾವಿತ್ರಿ ವ್ರತ ಅಂತ ಅನ್ನೋದಕ್ಕೆ ಜ್ಯೇಷ್ಠ ಮಾಸದ ಮಹಿಮೆಯಲ್ಲಿ ಸ್ಕಂದನೆ ಎಲ್ಲ ಋಷಿಗಳಿಗೆ ಹೇಳಿರುವಂತಹ ಮಾತು. ಅದು ಯಾಕೆ ವಟ ಸಾವಿತ್ರಿ ವ್ರತ ಅಂತ ಬಂತು, ಏನ್ ಕಥೆ ಅದು ಅಂತಂದಾಗ ಅದಕ್ಕೆ ಹೇಳಿದ್ರು, ತ್ರಯೋದಶಿ ಸಮಾರಭ್ಯ ಪೌರ್ಣಮಾಂತಂ ಮಹಾವ್ರತಂ ಸಾವಿತ್ರೀಚ ವಿಖ್ಯಾತಂ ಸ್ತ್ರೀಣಾಂ ಸೌಭಾಗ್ಯದಾಯಕಂ ಸಂಸಿಚ್ಚ ವಟಮೂಲಾನಿ ಬ್ರಹ್ಮಾಣಂ ರವಿನಂದನಂ ಸತ್ಯವ್ರತಂ ಸಾವಿತ್ರೀಂಚ ಪೂಜೆಗೆ ವಟ ಸನ್ನಿಧೌ. ಇದರದ್ದು ಕಥೆ ಹೇಳ್ಬಿಡ್ತೀನಿ, ಶ್ಲೋಕ ಆಮೇಲೆ ಓದೋಣ ಮತ್ತೆ. ಈಗ ಇದು ಆಕ್ಚುಲಿ ಒಂದ ದಿವಸ ಮಾಡೋ ವ್ರತ ಅಲ್ರಿ. ಜ್ಯೇಷ್ಠ ಮಾಸ ಮಹಿಮಾ ಹೇಳೋಂಗ, ಭವಿಷ್ಯೋತ್ತರ ಪುರಾಣ ಹೇಳೋಂಗ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ 3 ದಿವಸ ಮಾಡ್ಬೇಕಂತಿದ್ರು. 3 ದಿವಸ ವ್ರತ ಅಂತ. 3 ದಿವಸ ಏನೇನು ಮಾಡಬೇಕು ಅಂತ ಇಲ್ಲಿ ಹೇಳ್ಯಾರ. ಸುಮ್ಮನೆ ನೀವು ಕೇಳಿ ಬಿಟ್ಬಿಡ್ರಿ ಅಂತ, ಮಾಡ್ಲಿಕ್ಕೆ ಹೋಗ್ಬೇಡ. ಯಾಕಂದ್ರೆ ಉಪವಾಸ ಮಾಡ್ಲಿಕ್ಕೆ ಮತ್ತೊಂದು ತ್ರಯೋದಶಿ ಉಪವಾಸ ಮಾಡ್ರಿ ಅಂತ ಹೇಳ್ಯಾರ. ನಮ್ಮಲ್ಲಿ ಏಕಾದಶಿ ಹೊರತುಪಡಿಸಿ ಉಪವಾಸ ಸ್ವಲ್ಪ ಕಡಿಮೆ ಇರ್ತಾವ. ಇಲ್ಲಿ ಅಂತೂ 3 ದಿವಸದ ವ್ರತ ಅಂತ ಹೇಳಿದ್ದಾರೆ. ತ್ರಯೋದಶಿಯಿಂದ ಪ್ರಾರಂಭ ಮಾಡಿಕೊಂಡು ಹುಣ್ಣಿಮೆವರೆಗೆ ಮಾಡುವಂತಹದ್ದು ಇದು ವಟ ಸಾವಿತ್ರಿ ವ್ರತ. ಹೌದು, ಈ ವಟ ಸಾವಿತ್ರಿ ವ್ರತ ಅಂತ ನಮ್ಮಲ್ಲಿ ವಟ ಯಾಕೆ ಬಂತು? ವಟ ಯಾಕೆ ಬರಬೇಕು? ಸಾವಿತ್ರಿ ವ್ರತ ಸಾವಿತ್ರಿ ವ್ರತ. ಸಾವಿತ್ರಿಗಳ ಯಾಕೆ ಪೂಜಾ ಮಾಡಬೇಕು? ಆಕಿ ಕ್ಷತ್ರಿಯ ಕನ್ಯಾರಿಗೆ ಸಾವಿತ್ರಿ, ಆಕಿನ ಪೂಜಾ ಮಾಡ್ಲಿಕ್ಕೆ ನಾವು ಬ್ರಾಹ್ಮಣರ ಕನ್ಯಾಗಳೆಲ್ಲರೂ ಅಂದ್ರೆ ಬ್ರಾಹ್ಮಣರ ಮುತ್ತೈದೆಲ್ಲ ಇವ್ರು ಯಾಕೆ ಪೂಜೆ ಮಾಡಬೇಕು? ಮಹಾಭಾರತದಲ್ಲಿ ಕಥೆ ಹೇಳಿದಂತೆ ಸಾವಿತ್ರಿ ಸತ್ಯವಾನನನ್ನ ವಿವಾಹ ಮಾಡಿಕೊಂಡಾಗ ಹೇಳಿದ್ರಂತ ನಾರದರು, ನೋಡು ಸಾವಿತ್ರಿ, ಲಗ್ನ ಮಾಡ್ಕೊಳಿಕ್ ಹೋಗಬೇಡ, 1 ವರ್ಷ ಅಷ್ಟ ಒಂದು ಆಯುಷ್ಯದ ಬೇಡ ಅಂತ ಹೇಳಿದ್ರಂತ. ಆಕಿ ಅವನ ಮಾಡ್ಕೋತೀನಿ ಅಂತ ಹೇಳಿದ್ರಂತ. ಈ ಮೊದಲು ಹೊಟ್ಟೆಗೆ ಬಿದ್ದು ಮಾಡ್ಕೊಂಡಿರ್ತಾರ ನೋಡ್ರಿ, ಅದಕ್ಕೆ ಅವನ್ನ ಮಾಡ್ಕೋತೀನಿ ಅಂತ ಹೋದಂತ ಮಾಡ್ಕೊಂಡ್ಲು. ಕೊನೆಗೆ ನಿಮಗೆ ಕಥೆ ಗೊತ್ತಿದ್ದಂತೆ ವರ್ಷ ಆದಾಗ ಅವನ ಪ್ರಾಣ ಉತ್ಕ್ರಮಣ ಆಗ್ತದೆ. ಸಾವಿತ್ರಿಯು ಯಮದೇವರ ಜೊತೆಗೆ ಬೆನ್ನಹತ್ತಿಕೊಂಡು ಹೋಗಿ ಗಂಡನನ್ನ ಬಿಡಿಸಿಕೊಂಡು ಬರ್ತಾಳೆ. ನನ್ನ ಗಂಡನ್ ಕೊಟ್ಬಿಡ್ರಿ ಅಂತ ಹೇಳಿ. ಆದ್ರಿಂದ ಗಂಡ ಮುಂದೆ ದೀರ್ಘಾಯುಷ್ಯನಾಗಿ ಬದುಕ್ತಾನೆ ಅಂತ ಹೀಗಿದ್ದರಿಂದ ನಮ್ಮಲ್ಲಿ ಸಂಪ್ರದಾಯ, ಹೆಣ್ಣು ಮಕ್ಕಳಿಗೆ ಇದೊಂದು ಪೂಜೆ ಇರಲಿ, ಗಂಡ ದೀರ್ಘಾಯುಷ್ಯವಂತನಾಗಿರ್ಲಿ, ಗಂಡ ಹೆಂಡತಿ ಅನ್ಯೋನ್ಯರಾಗಿರ್ಲಿ ಅನ್ನೋದಕ್ಕಾಗಿ ಇವರು ವ್ರತವನ್ನ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ವಟ ಸಾವಿತ್ರಿ ಯಾಕೆ ಬಂತು, ವಟ ಯಾಕೆ ಬಂತು ಅಂತ ಗೊತ್ತಾಗೋದಿಲ್ಲ. ವಟ ಅಂದ್ರೆ ಆದವರ ಅಂತ ಅರ್ಥ. ಎಲ್ಲ ಹೋಗಿರ್ತಾರೆ ಪೂಜಾಕ್ ಮಾಡ್ತಾರೆ, ವಟ ವೃಕ್ಷಕ್ಕೆ ಹೋಗಿರ್ತಾರೆ. ಆ ವಟ ವೃಕ್ಷಕ್ಕೆ ಹೋಗಿ ಅದಕ್ಕೆ ಪ್ರದಕ್ಷಿಣೆ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡ್ ಬರ್ತಾರೆ. ಕೊನೆಗೆ ಏನಾಯ್ತು ಅಂದ್ರೆ ಮರಗಳನ್ನೆಲ್ಲ ಕಡ್ದು ಹಾಕಿದ್ವಿ ಅಂತ ತಿಳ್ಕೊಂಡು ಫೋಟೋದಾಗ ಬಂದ್ರೆ ವಟವೃಕ್ಷ, ಫೋಟೋದಾಗ ವಟವೃಕ್ಷ ಬಂತು. ಖರೆ ವಟವೃಕ್ಷ ಹೋಯಿತು. ಆ ವಟವೃಕ್ಷಕ್ಕೆ ದಾರ ಸುತ್ತೇ ಫೋಟೋ ತೆಗೆದ್ಬಿಟ್ರು. ಮತ್ತೆ ಇವ್ರು ಸುತ್ತೋದು ಬೇಡ ಅಂತ. ಆಮೇಲೆ ಆ ಫೋಟೋ ಕೆಳಗೆ ಸಾವಿತ್ರಿ ಸತ್ಯವಾದ ಫೋಟೋ ಬಂತು. ಕೊನೆಗೆ 4 ಮುತ್ತೈದರ ಪೂಜಾ ಮಾಡಿದ ಫೋಟೋ ಬಂದ್ಬಿಡ್ತು. ಆ ಫೋಟೋಕ್ಕೆ ಇವ್ರು ಪೂಜೆ ಮಾಡಿ ವಟ ಸಾವಿತ್ರಿ ಪೂಜೆ ಅಂತ ಇವ್ರು ತಿಳ್ಕೊಂಡ್ಬಿಟ್ರು. ನಮ್ಮಲ್ಲಿ ಬಾರಿ ಬಾರಿ ಪೂಜಾ ಬರೀ ವಟ ಸಾವಿತ್ರಿ ಪೂಜಾ. ಅವನ ಸಂತಾನ ಬಹಳ ಮಹತ್ವದ ಎಲ್ಲ. ಅದಕ್ಕೆ ಇಲ್ಲಿ ಮತ್ತೊಬ್ಬ ಸಿಕ್ಕಾಗ ಬೇರೆ ಕಥೆ ಹೇಳ್ತೀನಲ್ಲ, ಅದಕ್ಕೆ ವಟ ಸಾವಿತ್ರಿ ವೃಕ್ಷ ಏನಾಯಿತು? ಇದು ಗಂಡನದ್ದು ಅಂತಲ್ಲ, ಒಟ್ಟಾರೆ ದೀರ್ಘಾಯುಷ್ಯ, ಮನೆ ಮಕ್ಕಳು ಎಲ್ಲ ಬೇಕು ಅಂತ ತಿಳ್ಕೊಂಡು. ಯಾಕಂದ್ರೆ ಆಕಿ ಸಾವಿತ್ರಿ ದೇವಿ ಯಮದೇವರಿಗೆ ಕೇಳ್ಕೋತಾರ, ನಮ್ಮ ಮಾವಗ ಕಂಡು ಬರ್ಲಿ, ನಮ್ಮ ಮಾವಗ ಇನ್ನೂ ಮಕ್ಕಳಾಗ, ನಮ್ಮ ಅಪ್ಪಗೆ ಇನ್ನೂ ಮಕ್ಕಳಾಗಬೇಕು. ಯಾಕಂದ್ರೆ ನಾ ಒಂದು ಹೆಣ್ಣು ಅಟ್ಟ ಹುಟ್ಟೀನಿ, ಅದಕ್ಕೆ ಮಕ್ಕಳಾಗಲಿಕ್ಕೂ ಆರೋಗ್ಯ ಸಿಗ್ಲಿಕ್ಕೂ ಗಂಡನ ಆರೋಗ್ಯ ಬರ್ಲಿಕ್ಕೂ ಗಂಡನ ದೀರ್ಘಾಯುಷ್ಯ ಬರ್ಲಿಕ್ಕೂ ಈ ವಟ ಸಾವಿತ್ರಿ ವ್ರತ ಅಂತನ್ನುವಂತಹದ್ದು ಮಾಡಬೇಕು ಅಂತ. ಇದರ ಮುಂದೆ ಈ ವಟ ಯಾಕೆ ಬಂತು ಅನ್ನೋದು ಒಂದು ಕಥೆ. ಸಾವಿತ್ರಿ ದೇವಿ ಗಂಡನ ಬದುಕಿಸ್ಕೊಂಡು ಬಂದಲ್ಲ, ಅದಾದ್ಮೇಲೆ ಮುಂದೊಂದು ಕಥೆ ಆಯ್ತು ಅಂತೆ. ಏನ್ ಕಥೆ ಆಯ್ತು ಅಂದ್ರೆ, ಒಂದು ದಿವಸ ಸಾವಿತ್ರಿ ನೋಡಿದ್ಲಂತೆ ಈ ವ್ರತ ಇದೆಲ್ಲ ಗಂಡನ ಬದುಕಿಸ್ಕೊಂಡು ಬಂದ್ಮೇಲೆ.
ಸ್ವಲ್ಪ ಒಂಚೂರು ಅಹಂಕಾರ ಬಂತಂತವಳಿಗೆ. ಏನ್ ಅಹಂಕಾರ ಬಂತು ಅಂದ್ರೆ, ನಾನು ರಾಜಕುಮಾರಿಯಾಗಿ ಇಷ್ಟೆಲ್ಲ ಚಂದ ಇದ್ದೀನಿ, ಶ್ರೀಮಂತರಿದ್ದೀನಿ, ಈ ನನ್ನ ಗಂಡ ಆದ್ರೆ ಇಷ್ಟು ಬಡವಿದ್ದಾನೆ, ಇವ ಕಾರಣೆಯಾಗಿದ್ದಾನೆ ಅಂತ ಹೇಳಿ ಸಿಟ್ಟಿನ ಭರದಲ್ಲಿ ಬ್ರಹ್ಮದೇವರಿಗೆ ಬೈದ್ಬಿಟ್ಲಂತೆ. ಏನ್ ಬ್ರಹ್ಮದೇವರಿಗೆ ಬೈದಿದ್ದಾಳೆ ಅಂದ್ರೆ, ಏನ್ ಬ್ರಹ್ಮದೇವ ನಿನಗೇನು ತಿಳುವಳಿಕೆನೋ ಇಲ್ಲೋ, ಹೋಗಿ ಹೋಗಿ ನನ್ನ ತಂಗಿ ನಿಮ್ ಜೊತೆ ಸೇರಿಸ್ಬಿಟ್ಟಿಯಲ್ಲ ಅಂತ ಸಿಟ್ಟಿನ ಭರದಲ್ಲಿ ಬೈದಿದ್ದಾಳಂತ. ಸಹಜ ಇರ್ತದೆ ನೋಡ್ರಿ, ಮನ್ಯಾಗ ಹೆಂಡಂದ್ರು ಹಿಂಗ ದಿವಸ ಬೈತಿರ್ತಾರ್ರಿ, ನಾವು ಏನೂ ವಿಚಾರ ಮಾಡೋದಿಲ್ಲ. ಯಾಕಂದ್ರೆ ನಾವ್ ಏನ್ ಮಾಡಿ ಅಂತ ಹೇಳ್ಕೊಡಂತ ಹೆಲ್ಪ್ಲೆಸ್ ಇದ್ದೇವೆ ನಾವು. ಅವ್ರು ಬೈತಿರ್ತಾರೆ, ನಿನಗೆ ಎಲ್ಲಿ ಗೊತ್ತಿಲ್ಲ ದೇವರ ಎಂಥವ್ ಗಂಟು ಹಾಕಿದ್ರೆ ಹಿಂಗ್ ಬೈತಿರ್ತಾರ್ರಿ. ನಾವ್ ಅಂತೀವಿ ಅಲ್ಲಿ ನೋದಿಲ್ರಿ, ಯಾಕಂದ್ರೆ ನಮ್ಗೆ ಏನ್ ಗಂಟು ಹಾಕಿ ಅದೇ ಚಲೋ ಹಾಕಿ ಮಹಾರಾಯ ಅಂತ ಇಲ್ಲ ಅಂದ್ರೆ ಈ ಗಂಟು ಇರ್ತಿದ್ದಿಲ್ಲ ನಾವು. ಅದಕ್ಕೆ ಸುಮ್ಮನೆ ರೆಡಿ ಅಂತ ಹಚ್ಕೊಂಡು ಹೋಗ್ತಿರ್ತೀವಿ. ಅದಕ್ಕೆ ಏನೋ ಸಿಟ್ಟಿನ ಬರದಲ್ಲಿ ಅಲ್ಲಂತೆ. ಆಗ ಬ್ರಹ್ಮದೇವರು ಶಾಪ ಕೊಟ್ರಂತೆ, ಸಾವಿತ್ರಿ ಯೋಗ್ಯನಾದ ಗಂಡನನ್ನು ಕೊಟ್ಟಿದ್ದೇನೆ, ಅವನ ಜೊತೆಗೆ ಚೆನ್ನಾಗಿ ಬದುಕೋದು ಬಿಟ್ಟು ನೀನೊಂದು ಸ್ವಲ್ಪ ಅಹಂಕಾರ ಮಾಡಿಕೊಂಡು ಹೀಗೆ ಮಾತಾಡಿದ್ದೀಯಲ್ಲ, ಅದಕ್ಕೆ ನೀನು ವೃಕ್ಷಳಾಗುವಂತ ಶಾಪ ಹಾಕಿದಂತೆ. ಏನಾಗಬೇಕು, ಮರದ ರೂಪದಲ್ಲಿ ಇರುವಂತ. ಪಾಪಕ್ಕೆ ಸಿಕ್ಕಿ ಮಕ್ಕಳಿಗೆ ಹೋದ್ರಿ, ಅಪ್ಪ ಹೇಳಿದಂತೆ ಬ್ರಹ್ಮ ಶಾಪ ಹಾಕಿಬಿಟ್ಟ ಮೇಲೆ ನಾ ಏನ್ ಮಾಡ್ಲಿ ಅಂತ. ಮತ್ತೆ ತಂದೆ ಹಾಗೂ ಇತರ ದೇವತೆಗಳೆಲ್ಲರೂ ಕೂಡ ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡಿ, ಅವಳೇನೋ ತಿಳಿಯದೆ ಹಾಗಂದ್ರೆ ನೀವು ಸಿಟ್ಟಿನಿಂದ ಶಾಪ ಹಾಕಿದ್ರೆ ಹೇಗೆ, ಅವಳು ಮರ ಕೂತ್ಕೊಂಡ್ರೆ ಮುಂದೆ ವ್ಯವಹಾರ ಹೇಗೆ ನಡೀಬೇಕು ಅಂತ ಕೇಳಿದಾಗ, ಹಾಗೆ ಬೇಡ, ಒಂದು ಕೆಲಸ ಮಾಡ್ರಿ, ಅವಳು ಒಂದು ಅಂಶದಿಂದ ಆ ಮರದ ರೂಪದಲ್ಲಿ ಇರಲಿ, ಇನ್ನೊಂದು ಅಂಶದಿಂದ ಸಾವಿತ್ರಿಯಾಗಿ ಇರಲಿ, ತನ್ನ ಗಂಡನ ಜೊತೆಗೆ ಜೀವನ ಮಾಡಿಕೊಳ್ಳಿ. ಕಾಲಾಂತರದಲ್ಲಿ ಹೆಣ್ಣು ಮಕ್ಕಳೆಲ್ಲರೂ ಕೂಡ ತಮ್ಮ ಲೌಕಿಕವಾದ ಬಯಕೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ಈ ಸಾವಿತ್ರಿಯನ್ನು ಪೂಜೆ ಮಾಡುವಾಗ ಈ ವಟರೂಪದಲ್ಲಿರುವಂಥವಳ ಪೂಜೆಯನ್ನ ಮಾಡಿ ತೀರಿಸಿಕೊಳ್ಳಿ ಅಂತ ಅನ್ನೋದಕ್ಕಾಗಿ ಅವಳು ವಟದಾಗಿ ಬಂದಿದ್ದಾಳೆ ಅಂತ ವಟ ಸಾವಿತ್ರಿ ವ್ರತ ಅಂತ ಈಗ ತಿಳಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ ಇದಕ್ಕೆ ಇನ್ನೊಂದು ಹೆಸರನ್ನು ಹೇಳ್ತಾರೆ, ರಂಭಾವ್ರತ ಅಂತೂ ಕರೀತಾರೆ. ಇದಕ್ಕೆ ಅಂದ್ರೆ ಇದ್ರ ಜೊತೆಗೆ ಮಾಡಬೇಕಾದದ್ದು ಹಿಂಗೆಲ್ಲ ಇದೆ. ಇನ್ನೊಂದು ವ್ರತ, ಬೇರೆ ವ್ರತ, ಅದಕ್ಕೆ ಕಥಮ ಪಾರ್ವತಿ ದೇವಿ ಕೇಳಿದಂತೆ ಈ ವೃತ್ತವನ್ನಂತರೂ ಪಾರ್ವತಿ ದೇವಿಯೇ ರುದ್ರದೇವಿ ಕೇಳ್ತಾ ಇದ್ದ. ಈ ರಂಭಾವ್ರತ ಅಂತ ಅನ್ನೋದಿದೆ ಅಂತೆ, ಅದು ಹೇಗೆ ಅಂತ. ಇದ್ರ ಮೇಲೆ ಷಣ್ಮುಖ ಹೇಳ್ತಾನ, ನಮ್ಮವ್ವ ನಮ್ಮ ಅಪ್ಪನ ರುದ್ರದೇವರನ್ನು ಒಲಿಸಿಕೊಳ್ಳಿಕ್ಕೆ ಸತೀದೇವಿಯಾಗ ಹೋಗ್ಬಿಟ್ಟಿದ್ಲು, ಒಲಿಸಿಕೊಳ್ಳಿಕ್ಕೆ ಪಂಚಾಗ್ನಿ ವ್ರತ ಮಾಡಿದ್ದಾಳೆ ಅಂತ ಒಂದು ಕಥೆ ಹೇಳ್ತಾರೆ. ಮತ್ತೆ ಏನ್ ಪಂಚಾಗ್ನಿ ವ್ರತ ಅಂದ್ರೆ, 5 ಅಗ್ನಿಗಳನ್ನ ಸುತ್ತಲೂ ಇಟ್ಟುಕೊಂಡು ಮಧ್ಯದಲ್ಲಿ ನಿಲ್ಬೇಕಂತೆ ತಿಂಗಳುಗಳ ಕಾಲ, ಅದೊಂದು ವ್ರತ ಅಂತೆ. ಅದನ್ನ ಮಾಡಿಕೊಂಡು ಪಂಚಾಗ್ನಿಗಳ ಮಧ್ಯದಲ್ಲಿ ನಿಂತುಕೊಂಡು ಒಲಿಸಿಕೊಳ್ಳುವುದು ಅಂತ ತಿಳ್ಕೊಂಡು ಆ ವ್ರತವನ್ನ ಮಾಡಿ ನಮ್ಮಮ್ಮ ಪಾರ್ವತಿ ದೇವಿ ತಂದೆಯಾದ ರುದ್ರದೇವರನ್ನು ಒಲಿಸಿಕೊಂಡಿದ್ದಾಳೆ ಅಂತೂ ಒಂದು ವ್ರತವನ್ನ ಹೇಳ್ತಾ ಇದ್ದಾರೆ. ಈ ರಂಭಾವ್ರತ ಇದನ್ನ ಮಾಡಿದವರು ಯಾರು, ಹೇಗ್ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ವಿಶೇಷ ಏನು ಅಂದ್ರೆ, ಈ ವ್ರತದಲ್ಲಿ ಬ್ರಹ್ಮದೇವರ ಪೂಜೆಯನ್ನು ಹೇಳಿದ್ದಾರೆ. ಸಾಮಾನ್ಯವಾಗಿ ಬ್ರಹ್ಮದೇವರ ಪೂಜೆ ನಮ್ಮಲ್ಲಿ ಇಲ್ಲ, ವಾಯುದೇವರ ಪೂಜೆ ಅಷ್ಟೇ ಇರೋದು, ಬ್ರಹ್ಮದೇವರ ಪೂಜೆ ಇರೋದಿಲ್ಲ. ಮನೆ ಹಿತ್ತಲಲ್ಲಿ ಹೇಳಿದ್ದಾರೆ ಹೆಂಗ್ ಬೆಳೆಸಬೇಕು, ಹೆಂಗ್ ಪೂಜೆ ಮಾಡಬೇಕು ಅಂತ ತಿಳ್ಕೊಂಡು. ಇದೊಂದು ವ್ರತ ಜ್ಯೇಷ್ಠ ಮಾಸದಾಗ ಮಾಡೋದು. ಏನ್ ಮಾಡಬೇಕು, ಜ್ಯೇಷ್ಠ ಮಾಸದ ತೃತೀಯ ಅಂದಾರ. ಯಾವ ತೃತೀಯ ಹೇಳಿಲ್ಲ, ಶುಕ್ಲನೋ ಕೃಷ್ಣನೋ ಗೊತ್ತಿಲ್ಲ. ಪ್ರಾಯ ವಟ ಸಾವಿತ್ರಿ ಮುಗಿದ ಮೇಲೆ ಹೇಳಿದ್ರಿಂದ ಕೃಷ್ಣ ಪಕ್ಷ ತೃತೀಯ ಅಂತ ನಾ ಅನ್ಕೊಂಡಿದ್ದೀನಿ. ಅವತ್ತಿನ ದಿವಸ ಏನ್ ಮಾಡಬೇಕು ಅಂದ್ರೆ, ಮನೆ ಹಿತ್ತಲದೊಳಗ ಬಾಳಿ ಗಿಡವನ್ನ ಹಚ್ಚಬೇಕಂತೆ. ಏತತ್ತೇ ಕಥಿತಂ ಭದ್ರೇ ಸಾವಿತ್ರಿ ಶಾಪಕಾರಣಂ ಬ್ರಹ್ಮಾಮೃತ ವಿಧಾನಂಚ ಕಥಯಾಮಿ ಸಮಾಸತಃ ಉದ್ಯಾನೇ ವಾಪಿ ಗೃಹೇ ವಾಪಿ ಸ್ವಶಕ್ತ್ಯ ಕದಲೀವನಂ. ಬಾಳಿ ವನ ಬೆಳೆಸ್ಬೇಕಂತೆ, ಬಾಳಿವನ ಬಾಳೆ ಗಿಡ ಬೆಳೆಸ್ಬೇಕು. ಆ ಬಾಳಿ ಗಿಡ ಬೆಳೆಸಿದ ಮೇಲೆ ಅದು ವ್ರತ ಹೇಳ್ತಾ ಇದ್ದಾರೆ. ಏನ್ ಮಾಡಬೇಕು, ಆ ಬಾಳಿ ಗಿಡದ ಕೆಳಗಡೆಗೆ ಕಲಶ ಸ್ಥಾಪನೆಯನ್ನ ಮಾಡಿಬಿಟ್ಟು, ನೋಡ್ರಿ ಅಯ್ಯೋ ಅದಕ್ಕೆಲ್ಲ ಹೆಂಗೆ ನೀರು ಹಾಕ್ಬೇಕು ಅಂತೆಲ್ಲ ಹೇಳ್ಯಾರ. ಇದನ್ನೆಲ್ಲ ಕೇಳಿದ್ರೆ ಗಾಬರಿಯಾಗಿ ಹೋಗುತ್ತೆ ನಮ್ಮ ವೃತ್ತಗಳನ್ನ. ಅದಕ್ಕೆ ನಿತ್ಯದಲ್ಲಿ ಕರ್ಪೂರ ಕೇಶರಿಗಳಿಂದ ಯುಕ್ತವಾದ ನೀರು ಹಾಕಿ ಬೆಳೆಸ್ಬೇಕಂತ ಆ ಬಾಳೆಹಣ್ಣಿನ ಗಿಡಕ್ಕೆ. ಆತ ನಮಗೆ ಕರ್ಪೂರ ಕೇಶರಿ ಇದೇ ಬೆಳೆಸ್ತೀವಿ ನಾವೆಲ್ಲ. ನಮ್ಮ ಕಡೆ ಈ ವೃತ್ತಗಳೆಲ್ಲ ಆಗೋ ಹೋಗೋತ್ತ ಅಲ್ಲೇನ್ರಿ. ಅಂದ್ರೆ ಪ್ರಾಯ ಹಿಂದಿನ ಕಾಲದಲ್ಲಿ ಸ್ವಲ್ಪ ದೇವರು ಯಾರಿಗೆ ಆರ್ಥಿಕವಾಗಿ ಗಟ್ಟಿ ಮಾಡಿದ್ನೋ ಅಂಥವ್ರು ಈ ವ್ರತಗಳನ್ನೆಲ್ಲ ಮಾಡ್ತಿದ್ರು ಅಂತ ಅನಿಸ್ತದೆ ನೋಡಿದ್ರೆ. ಹಂಗ ಬೆಳೆಸಿ ಅದರ ಕೆಳಗಡೆಗೆ ಕಲಶವನ್ನಿಟ್ಟು ಬ್ರಹ್ಮದೇವರನ್ನ ಅದರ ಕಲಶದಲ್ಲಿ ಆವಾಹನ ಮಾಡಿ ಅವರ ಪೂಜೆಯನ್ನೆಲ್ಲ ಮಾಡಬೇಕು ಅಂತ ಈ ಒಂದು ವ್ರತ ಹೇಳ್ತಾರ. ಆಗ ಕೇಳಿದಂತ ಪಾರ್ವತಿ ದೇವಿ, ಈ ವ್ರತ ಈ ಮೊದಲು ಯಾರಾದ್ರೂ ಮಾಡಿದ್ದಾರ ಅಂದ್ರೆ ಅದಕ್ಕೊಂದು ಕಥೆ ಹೇಳ್ತಾರೆ. ಹಿಂದಕ್ಕೆ ತ್ರೇತಾಯುಗ ಕೊನೆಗೊಂಡಂತೆ. ಆ ತ್ರೇತಾಯುಗದ ಕೊನೆಯಲ್ಲಿ ಧೂರ್ಜಟಿ ಅಂತ ಒಬ್ಬ ಬ್ರಾಹ್ಮಣ ಇದ್ದ.
ಅವನಿಗೆ ಬಹಳ ಕಾಲ ಆದ್ಮೇಲೆ ಒಬ್ಬಳು ಮಗಳು ಹುಟ್ಟಿದ್ಲಂತೆ. ಅವಳಿಗೆ ಬೆಳೆದು ನಿಂತಿದ್ದಾಳೆ. ಯಾರಿಗೆ ವಿವಾಹ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇರುವಾಗ ಒಂದು ಆಶ್ರಮಕ್ಕೆ ಹೋದ್ರು. ಕೌಶಿಕ ಮಹರ್ಷಿಗಳು ಅಂತ ಒಂದು ಋಷಿಗಳ ಆಶ್ರಮ. ಅಲ್ಲಿ ಹೋದಾಗ ಶಿವಶರ್ಮ ಅಂತ ಒಬ್ಬ ಬ್ರಾಹ್ಮಣ ಇದ್ದಂತೆ. ನನ್ನ ಮಗಳನ್ನ ಇವಳಿಗೆ ಕೊಟ್ಟು ಲಗ್ನ ಮಾಡೋದು ಅಂತ ತಿಳ್ಕೊಂಡು ಚಂದ ಇದ್ದಾನ ಹುಡುಗ, ಯೋಗ್ಯ ಇದ್ದಾನ ಕೊಟ್ಟು ಲಗ್ನ ಮಾಡಿದಂತೆ. ಲಗ್ನ ಮಾಡಿಕೊಂಡ್ಮೇಲೆ ಅಳಿಯ ಮಗಳೆಲ್ಲ ಜೊತೆಗೆ ಇದ್ದಾರೆ. ಒಂದು ದಿವಸ ಈ ಅಳಿಯ ಕಾಡಿಗೆ ಹೋದಾಗ ಮಲ್ಕೊಂಡಿದ್ದಾನೆ. ಅಲ್ಲೇ ಏನೋ ನೀರು ಕುಡಿದು ಏನಾಗಿ ಮಲ್ಕೊಂಡಿದ್ದಂತ. ಮಲಗಿದಾಗ ಹೆಬ್ಬಾವು ಬಂದಿದೆ. ಇವನು ಮಲಗಿದ್ದಾನೆ, ನೋಡೇ ಇಲ್ಲ. ಏನಾಯಿತು ಅಂದ್ರೆ ಹೆಬ್ಬಾವು ಇವನನ್ನು ನುಂಗಿಬಿಡ್ತು. ಅಕ್ಷರಶಃ ಪೂರ್ಣ ನುಂಗಿಬಿಟ್ಟದು. ಯಾರು ನೋಡಿಲ್ಲ. ಕೊನೆಗೆ ರಾತ್ರಿ ಯಾರು ಬಂದಿಲ್ಲ. ಎಲ್ಲಿ ಹೋಗಿದ್ದಾರೆ ತಿಳಿದುಕೊಂಡು ಹೇಳಿ ಹುಡುಕ್ತಾ ಬಂದಿದ್ದಾರೆ. ಅಪ್ಪ ಮಗಳು ಎಲ್ಲರೂ ಹುಡುಕಿದ್ದಾರೆ, ಸಿಕ್ಕಿಲ್ಲ. ಕೊನೆಗೆ ಪ್ರಾಯ ಯಾವುದೋ ಕಾಡು ಪ್ರಾಣಿಗಳು ತಿಂದಿರಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದಾರೆ. ಆಗ ನಾರದರು ಬಂದ್ರಂತೆ. ನಾರದರು ಬಂದು ಅವರಿಗೆ ದೂರ್ಜಟಿ ಬ್ರಾಹ್ಮಣನಿಗೂ ಆ ಕನ್ಯೆಗೂ ಏನಾಯ್ತು, ಯಾಕೆ ದುಃಖದಲ್ಲಿ ಇದ್ದೀರಿ ಅಂತ ಕೇಳಿದಾಗ, ನನ್ನ ಗಂಡ ಹೊರಟು ಹೋಗಿದ್ದಾನೆ ಅಂತ ಹೇಳಿದ ಕೂಡಲೇ ಒಂದು ವ್ರತವನ್ನ ಮಾಡುವಂತ ಅವಳಿಗೆ ಈ ರಂಭಾ ವ್ರತವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಅವಳು ಪ್ರಾಯ ತಂದೆ ತಾಯಿಗಳ ಮೂಲಕ ಮಾಡಿಸಿದ್ದಾಳೆ ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ಅವಳಿಗೆ ಗಂಡ ಹೋಗಿಬಿಟ್ಟಿದ್ದಾನೆ, ಅದರಿಂದ ವ್ರತವನ್ನ ಹಾಗೆ ಮಾಡಿಸ್ಲಿಕ್ಕೆ ಬರೋದಿಲ್ಲ. ಮಾಡಿಸಿದಾಗ ಅದರ ಪುಣ್ಯದ ಫಲವಾಗಿ ಜನ್ಮಾಂತರದಲ್ಲಿ ನೋಡ್ರಿ, ಅವಳು ಆ ದೇಹವನ್ನು ಬಿಟ್ಟಾಗ ಯೋಗ್ಯವಾದ ಲೋಕಗಳಾಯಿತು ಅಂತ ಹೇಳ್ತಾ ಮುಂದಿನ ಜನ್ಮದಲ್ಲಿ ಅವಳು ತುಳಸಿ ವೃಕ್ಷವಾಗಿ ಹುಟ್ಟಿದ್ಲು ಅಂತ ಬರೀತಾ ಇದ್ದಾರೆ. ಅಂದ್ರೆ ತುಳಸಿ ಹಿಂದಿನ ಜನ್ಮದಲ್ಲಿ ಇದೊಂದು ಕಥೆ, ಇದೊಂದು ವ್ರತ ಮಾಡಿದ್ರೆ ಫಲ ಇರಬೇಕು ಅಂತ. ಹಾಗಾಗಿ ಈ ರಂಭಾ ವ್ರತವನ್ನ ಮಾಡಿದ ಕನ್ಯೆ ವಿಷ್ಣು ಲೋಕವನ್ನ ಹೊಂದಿ ಅನಂತರದಲ್ಲಿ ತುಳಸಿ ದೇವಿಯಾಗಿ ಹುಟ್ಟಿದ್ದಾಳೆ ಎನ್ನುವಂತಹ ಮಾತನ್ನು ಹೇಳುತ್ತಾರೆ. ಇವೆಲ್ಲವೂ ವ್ರತಗಳನ್ನ ಮಾಡಬೇಕು ಅನ್ನುವಂತಹ ವಿಷಯದಲ್ಲಿ ತಿಳಿಸುವಂತಹದ್ದು. ಉಪವಾಸ ವ್ರತ ಅಂತ ಹೇಳ್ಯಾರ. 1 ತಿಂಗಳು ಉಪವಾಸ ಮಾಡೋ ವ್ರತ ಹೇಳ್ಯಾರ. ಅದಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ ಪ್ರೀಣಯಾಮೋ